ಕರ್ನಾಟಕ PU ಬೋರ್ಡ್ ಇಂದ 3 ಮಾಡೆಲ್ ಪೇಪರ್ಸ್ ನ ರಿಲೀಸ್ ಮಾಡಿದ್ರು ಎಲ್ಲ ಸಬ್ಜೆಕ್ಟ್ ಅಲ್ಲಿನೂ. ಸೊ ಅದರಲ್ಲಿ ಬಯಾಲಜಿ ಫಸ್ಟ್ ಮಾಡೆಲ್ ಪೇಪರಿನ ಕಂಪ್ಲೀಟ್ ಡೀಟೇಲ್ ಸೊಲ್ಯೂಷನ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಈಗಲೇ ನೋಡಿ. ನಾನು ಈಗ ಲಿಂಕ್ ಇಲ್ಲಿ ಪ್ರೊವೈಡ್ ಮಾಡ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಕ್ಕಿರುತ್ತೆ. ಓಕೆನಾ? ಅಥವಾ ಕಮೆಂಟ್ ಅಲ್ಲಿನೂ ಕೂಡ ನೀವು ಕೇಳಿದ್ರೆ ನಾನು ಲಿಂಕ್ ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಕಂಪಲ್ಸರಿ ಆಗಿನೇ ಆ ಸೊಲ್ಯೂಷನ್ ವಿಡಿಯೋನ ನೋಡಿ, ಯಾಕಂದ್ರೆ ಅದರಲ್ಲಿ ತುಂಬಾ ನೀವು ಕ್ವೆಶನ್ಸ್ ಫ್ರೇಮ್ ಮಾಡಿದ್ದಾರೆ. ಸೊ ಅದನ್ನ ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕ್ವೆಶನ್ಸ್ ಕೇಳ್ತಾರೆ ಅಂತ. ನೆಕ್ಸ್ಟ್ ಈಗ ಪೇಪರ್ 2 ಇನ ಕಂಪ್ಲೀಟ್ ಡೀಟೇಲ್ ಸೊಲ್ಯೂಷನ್ ಈಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾರ್ಟ್ ಎ ಇಂದ ಲಾಸ್ಟ್ 5 ಮಾರ್ಕ್ಸ್ ನ ಕ್ವೆಶನ್ಸ್ ತನಕ. ಓಕೆ, ಸೊ ವೆಲ್ಕಮ್ ಬ್ಯಾಕ್ ಟು ಬಾಟ್ನಿ ಬ್ಲೂಮ್ ಚಾನಲ್. ನಾನು ನಿಮ್ಮ ಎಜುಕೇಟರ್ ರಚನಾ. ಸೊ ಸಿ ಫಸ್ಟ್ ಪಾರ್ಟ್ ಎ ನಿಮಗೆ ಗೊತ್ತಿರೋ ಹಾಗೆ MCQs ಇರುತ್ತೆ, 15 MCQs. ಅದರಲ್ಲಿ 15 ಕೂಡ ಅಟೆಂಡ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟ್, ಅಪೋಮಿಕ್ಸಿಸ್ ಈಸ್ ಪ್ರೊಡಕ್ಷನ್ ಆಫ್ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಅಂತ ಹೇಳಿದ್ದಾರೆ. ಸೊ ಪ್ರತಿ ಸರಿನೂ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸ್ ಬಂದಾಗ ಏನ್ ಮಾಡ್ತೀರಾ, ಪ್ರತಿ ಒಂದು ಸ್ಟೇಟ್ಮೆಂಟ್ ಅಂದ್ರೆ ಸ್ಟೇಟ್ಮೆಂಟ್ 1 ಮತ್ತೆ ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದನ್ನ ರಾಂಗ್ ಇದನ್ನ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೋಬೇಕು. ಓಕೆ, ಅಂಡ್ ಅಸರ್ಷನ್ ರೀಸನ್ ಬಂತು ಅಂತಂದಾಗ ಏನ್ ಮಾಡ್ತೀರಾ, ಫಸ್ಟ್ ಸ್ಟೇಟ್ಮೆಂಟ್ ಆದ್ಮೇಲೆ ಬಿಕಾಸ್ ಅಂತ ಆಡ್ ಮಾಡ್ಬಿಟ್ಟು ರೀಸನ್ ನ ಓದಿ. ಸೊ ಅವಾಗ ರೀಸನ್ ಕರೆಕ್ಟ್ ಆಗಿ ಇದನ್ನ ಅಸರ್ಷನ್ ಗೆ ಅಂತಂದೇಳಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಯೂಶಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕೊಡ್ತಾರೆ, ಬಟ್ ನೀಟ್ ಅಂಡ್ KCT ಅಲ್ಲಿ ಅಸರ್ಷನ್ ರೀಸನ್ ಕ್ವೆಶನ್ಸ್ ನ ಕೊಡ್ತಾರೆ. ಸೊ ಅಪೋಮಿಕ್ಸಿಸ್ ಇಸ್ ದ ಪ್ರೊಡಕ್ಷನ್ ಆಫ್ ಸೀಡ್ಸ್ ಫ್ರಮ್ ಅನ್ಫರ್ಟಿಲೈಸ್ಡ್ ಓವ್ಯೂಲ್ಸ್ ಅಂತ ಹೇಳಿದ್ದಾರೆ. ಇದು ಕರೆಕ್ಟ್. ಓವ್ಯೂಲ್ಸ್ ಅಲ್ಲಿ ಫರ್ಟಿಲೈಸೇಷನ್ ಆಗಿರೋದಿಲ್ಲ. ಓಕೆ, ಡೈರೆಕ್ಟ್ ಆಗಿ ಓವ್ಯೂಲ್ಸ್ ಒಳಗಡೆ ಏನು ಸೀಡ್ ಡೆವಲಪ್ ಆಗ್ಬಿಟ್ಟಿರುತ್ತೆ. ಓವ್ಯೂಲ್ಸ್ ನೆಕ್ಸ್ಟ್ ಸೀಡ್ ಡೆವಲಪ್ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವು ಅಪೋಮಿಕ್ಸಿಸ್ ಅಂತ ಕರಿತೀವಿ. Embryos produced from apomictic seeds are not generally identical to the parent plant ಅಂತ ಹೇಳ್ತಾ ಇದ್ದಾರೆ. ಸೊ ಪೇರೆಂಟ್ ಪ್ಲಾಂಟ್ ಗೆ ಆಕ್ಚುಲಿ ಇದು ಐಡೆಂಟಿಕಲ್ ಇರುತ್ತೆ, ಯಾಕಂದ್ರೆ ಫರ್ಟಿಲೈಸೇಷನ್ ಆಗಿಲ್ಲ, ಮೀನ್ಸ್ ಮಿಯೋಸಿಸ್ ಆಗಿಲ್ಲ. ಸೊ ಮಿಯೋಸಿಸ್ ಆಗಿಲ್ಲ ಅಂತಂದ್ರೆ ಹೊಸದಾಗಿ ರೀಕಾಂಬಿನೆಂಟ್ಸ್ ಪ್ರೊಡ್ಯೂಸ್ ಆಗಿಲ್ಲ. ಡೈರೆಕ್ಟ್ ಆಗಿ ಪೇರೆಂಟ್ ಅಲ್ಲಿ ಏನು ಕಾಂಬಿನೇಷನ್ ಇರುತ್ತಲ್ಲ ಜೆನೆಟಿಕ್ ಮೆಟೀರಿಯಲ್ದು, ಅದನ್ನೇ ಡೈರೆಕ್ಟ್ ನೆಕ್ಸ್ಟ್ ಜನರೇಷನ್ ಗೆ ಕಂಟಿನ್ಯೂ ಆಗುತ್ತೆ. ಸೊ ದಟ್ಸ್ ವೈ ಸ್ಟೇಟ್ಮೆಂಟ್ 2 ಇಸ್ ರಾಂಗ್ ಮಕ್ಕಳೇ. ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ, ಸ್ಟೇಟ್ಮೆಂಟ್ 1 is true and 2 is false. So option A is correct answer for first question. Next, the cells that secrete testicular hormones androgens are. ಸೊ ಆಂಡ್ರೋಜನ್ ಸೆಕ್ರೆಟ್ ಮಾಡುವಂತ ಸೆಲ್ ಯಾವುದು ಅಂತ ಡೈರೆಕ್ಟ್ ಕ್ವೆಶನ್ ಕೇಳಿದ್ದಾರೆ. ಸೊ ಇದಕ್ಕೆ ಏನಂತ ಆನ್ಸರ್ ಹೇಳ್ತೀರಾ, ದಟ್ ಈಸ್ ಲೇಡಿಕ್ ಸೆಲ್ಸ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾಪರ್ ರಿಲೀಸಿಂಗ್ IUD ಅಂತ ಹೇಳ್ತಿದ್ದಾರೆ. ಕಾಪರ್ ರಿಲೀಸಿಂಗ್ IUD ಅಲ್ಲ. ಓಕೆ, ಸೊ ಇದರಲ್ಲಿ ಯಾವುದು ಕಾಪರ್ ರಿಲೀಸಿಂಗ್ ಅಂತ ಹೇಳಿ ನೋಡ್ತೀರಾ, ದಟ್ ಈಸ್ CUT ಇದೆ, CU7 ಇದೆ, ಮತ್ತೆ ಮಲ್ಟಿಲೋಡ್ 375. ಸೊ ಯಾವ್ದಲ್ಲ ಅಂತಂದ್ರೆ LNG20. ಹಾಗಂದ್ರೆ ಏನಿದು, ದಿಸ್ ಇಸ್ ಹಾರ್ಮೋನ್ ರಿಲೀಸಿಂಗ್. ಸೊ ನೀವಿಲ್ಲಿ ಏನು 3 ಟೈಪ್ಸ್ ಆಫ್ IUDs ಏನಿದೆ ಅಲ್ಲ ಅದು ಮತ್ತೆ ಅದರ ಎಕ್ಸಾಂಪಲ್ಸ್ ಕಂಪಲ್ಸರಿ ನೋಡ್ಕೋಬೇಕು. ಐದರ್ 3 ಮಾರ್ಕ್ಸ್ ಕ್ವೆಶನ್ ಗೆ ಕೇಳ್ತಾರೆ, ಅಥವಾ ಕೆಲವೊಂದ್ಸರಿ ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳ್ತಾರೆ, ಅಥವಾ ಈ ರೀತಿ MCQs ಅಲ್ಲಿ ಕೇಳ್ತಾರೆ. ಸೊ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ರಿಪೀಟೆಡ್ ಅಂಡ್ ಒನ್ ಮೇಜರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫ್ರಮ್ ದಟ್ reproductive health chapter. Okay, next, which is possible blood groups. Then blood groups ಇಂದನೂ ಕೂಡ ಕ್ವೆಶನ್ಸ್ ಕೇಳ್ತಾರೆ. ಸೇಮ್ ಇದೇನೆ, ಇದೇ ರೀತಿ ಬ್ಲಡ್ ಗ್ರೂಪಿನ ಕ್ವೆಶನ್ ಮಾಡೆಲ್ ಪೇಪರ್ 1 ಅಲ್ಲಿ ಕೇಳಿದ್ರು. ಸೊ ಅದನ್ನ ಸಾಲ್ವ್ ಮಾಡಿಸಿದೀನಿ, ನೋಡ್ಕೊಳ್ಳಿ. ಸೊ ವಿತ್ what is possible blood group of an offspring when both parents have AB blood group ಅಂತ ಕೇಳ್ತಾರೆ. ನೋಡಿ, both AB ಇದೆ. ಓಕೆ, ಸೊ AB, let us take AB, ಒಂದು ಫಾದರ್, ಇನ್ನೊಂದು ಮದರ್ನು ಕೂಡ ಏನಿದಂತೆ AB ಇದೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಆಫ್ ಸ್ಪ್ರಿಂಗ್ ಕಂಡುಹಿಡ್ಬೇಕಂದ್ರೆ ಏನ್ ಮಾಡ್ಕೋಬೇಕು, ಪನೆಟ್ ಸ್ಕ್ವೇರ್ ಮಾಡ್ಕೋಬೇಕು. ಸೊ A ಮತ್ತೆ B ಗ್ಯಾಮೆಟ್ಸ್, ಒಂದು ಗ್ಯಾಮೆಟ್ ಅಲ್ಲಿ A ರಿಸೀವ್ ಆಗಿರುತ್ತೆ, ಇನ್ನೊಂದ್ರಲ್ಲಿ B ರಿಸೀವ್ ಆಗಿರುತ್ತೆ. ಓಕೆ, ಲೆಟ್ ಅಸ್ ಟೇಕ್ ದಿಸ್ ಆಸ್, ಈ ಕಡೆ ಯಾವ್ದು ತಗೊಳ್ಳೋಣ, ಫಾದರ್. ಓಕೆ, ನೆಕ್ಸ್ಟ್ ಇಲ್ಲಿ ಮದರ್ನ ಗ್ಯಾಮೆಟ್ಸ್ ಕೂಡ ಸಪರೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಏನ್ ತಗೊಳ್ಳೋಣ, ದಿಸ್ ಇಸ್ ಆಲ್ಸೋ A and B gametes are received. Then what type of progeny we will expect? A and A. First ಯಾವ್ದು ಬರುತ್ತೆ, A ಮತ್ತೆ A. Next A ಮತ್ತೆ B. Okay, next ಯಾವ್ದು ಬಂತು, A ಮತ್ತೆ B. So next ಯಾವ್ದು ಬಂತು, B ಮತ್ತೆ B. ಸೊ ಹಂಗಾದ್ರೆ ಪ್ರೋಜೆನಿಸ್ ಅಲ್ಲಿ ಏನೇನ್ ಬಂತು, ಒಂದು A ಬಂತು. ಓಕೆ, ನೆಕ್ಸ್ಟ್ AB ಬಂತು, ನೆಕ್ಸ್ಟ್ ಏನ್ ಬಂತು, B ಬಂತು. So totally we can expect these 3 kinds of blood groups in progeny. Okay, so let us see examples what they have given. A B only ಅಂತ ಹೇಳಿದ್ದಾರೆ, ಅಲ್ಲ, ಏನೇನ್ ಬಂದಿತ್ತು, A B ಮತ್ತೆ
ಎ ಬಿ ಬಂದಿತ್ತು. ಸೊ ಅದೇ ಯಾವ್ದ್ರಲ್ಲಿ ಇದೆ, ಆಪ್ಷನ್ ಬಿ ಅಲ್ಲಿ ಇದೆ. ಓ ಬಂದಿರ್ಲಿಲ್ಲ ಮಕ್ಕಳೇ, ಹಾಗೆ ಎ ಬಿ ಅಷ್ಟೇ ಬಂದಿರ್ಲಿಲ್ಲ. ಸೊ ವಾಟ್ ಈಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ fourth question is B, that is A, B and AB. Okay na. Next, if an mRNA 3 prime AUG ಮತ್ತೆ ಇದಿಷ್ಟು ಕಾಂಬಿನೇಷನ್ ಕೊಟ್ಟಿದ್ದಾರೆ undergoes translation, how many types of amino acids are present? Not combination codes. Okay, so how many types of amino acids are present? So ಹಂಗಂದ್ರೆ ಇದರಲ್ಲಿ ಎಷ್ಟು ಅಮೈನೋ ಆಸಿಡ್ ಟೈಪ್ಸ್ ಪ್ರೊಡ್ಯೂಸ್ ಆಗುತ್ತೆ, ದಟ್ ಈಸ್ RNA ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ನೋಡಿ RNA ಅಲ್ಲಿ ಸೀಕ್ವೆನ್ಸ್ ಏನಿದೆ ಅಂತಂದ್ರೆ ಫಸ್ಟ್ AUG ಇದೆ ಮಕ್ಕಳೇ. ಸೊ AUG ಅಂತಂದ್ರೆ ದಿಸ್ ಇಸ್ ಸ್ಟಾರ್ಟ್ ಕೋಡಾನ್. ಓಕೆ, ಸ್ಟಾರ್ಟ್ ಕೋಡಾನ್ ಡ್ಯುಯಲ್ ಫಂಕ್ಷನ್ ಇರುತ್ತೆ. ಒಂದು ಇಟ್ ವಿಲ್ ಹೆಲ್ಪ್ ಇನ್ ಸ್ಟಾರ್ಟಿಂಗ್ ದ ಪ್ರೊಸೆಸ್ ಆಫ್ ಟ್ರಾನ್ಸ್ಲೇಷನ್ ಅಂಡ್ ಆಲ್ಸೋ ಇಟ್ ಕೋಡ್ಸ್ ಫಾರ್ ಮಿಥಿಯೋನೈನ್. ಸೊ ಒನ್ ಟೈಪ್ ಆಫ್ ಅಮೈನೋ ಆಸಿಡ್ ಅಂತೂ ಇಲ್ಲಿ ಪ್ರೊಡ್ಯೂಸ್ ಆಗ್ಬಿಡ್ತು, ಯಾವುದು, ಮಿಥಿಯೋನೈನ್. MET is short form for methionine. ನೆಕ್ಸ್ಟ್ UU ಎಷ್ಟು ಸರಿ ಇದೆ, 1 2 3. ಅದಾದ್ಮೇಲೆ ಲಾಸ್ಟ್ ಗೆ ಏನ್ ಬಂತು, UAA ಬಂತು. UAA is acting as stop codon. It will not code for any amino acid. There are 3 types of stop codon are there. ಗೊತ್ತಿದೆ ನಿಮಗೆ. ಓಕೆನಾ. ನೆಕ್ಸ್ಟ್, ಸೊ ಇಲ್ಲಿ UU ಎಷ್ಟು ಸರಿ ರಿಪೀಟ್ ಆಗಿದೆ, 3 ಟೈಮ್ ರಿಪೀಟ್ ಆಗಿದೆ. ಸೊ ನಾನು ಅದನ್ನ ಸಪರೇಟ್ ಆಗಿ ಬರ್ಕೊಂತಾ ಇದ್ದೀನಿ. ಕೋಡ್, ಓಕೆ, ಕೋಡಾನ್ ಇದೆ ಅಲ್ಲ, ಅದನ್ನ ನಾನು ಕೋಡ್ ಅಲ್ಲಿ ಬರೀತಾ ಇದ್ದೀನಿ. ಓಕೆ. ನೆಕ್ಸ್ಟ್ ಲಾಸ್ಟ್ ಇರೋದು UAA, ದಟ್ ಈಸ್ ಸ್ಟಾಪ್ ಕೋಡಾನ್. ಅದು ನಮಗೆ ಬೇಡ, ಬಿಕಾಸ್ ದಟ್ ವಿಲ್ ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್. ಸೊ ಇದರಿಂದ ಬರುವಂತದ್ದು ಅಮೈನೋ ಆಸಿಡ್ ಯಾವುದು, ಫಿನೈಲ್ ಅಲೆನಿನ್. ಓಕೆ, ಸೊ ಇದೆಲ್ಲದರಿಂದ ಬರುವಂತದ್ದು ಒಂದು ಅಮೈನೋ ಆಸಿಡ್ ಇದೆ, ದಟ್ ಈಸ್ ವಾಟ್, ಫಿನೈಲ್ ಅಲೆನಿನ್. ಸೊ ಏನಾಯ್ತು, ಎಷ್ಟು ಟೈಪ್ಸ್ ಆಫ್ ಅಮೈನೋ ಆಸಿಡ್ ಪ್ರೊಡ್ಯೂಸ್ ಆಗಿದೆ ಇದರಿಂದ, 2 types. So 2 types is option C is the correct answer for 5th question. Next, arrange the following animal groups in correct sequence of their occurrence on geological time scale. So ಯಾವ್ದಾದ್ಮೇಲೆ ಯಾವ್ದು ಪ್ರೊಡ್ಯೂಸ್ ಆಗಿದೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಪರಂ. ಸೊ ವಾಟ್ ಇಸ್ ಪರಂ, Pisces, amphibians, reptiles, aves and mammals. ಸೊ ಹಂಗ್ ನೋಡಿದಾಗ ಯಾವ್ದು ಬರುತ್ತೆ, ದಟ್ ಈಸ್ ಕರೆಕ್ಟ್ ಆನ್ಸರ್. ಸೊ ಫಸ್ಟ್ ಯಾವುದು, 2. ಓಕೆ, ನೆಕ್ಸ್ಟ್ 1, 2, 1 ಆದ್ಮೇಲೆ 3 and then 4. C is correct answer for 6th question. Next, antivenom given against snake poison contains. ಒಂದು ಸ್ನೇಕ್ ಕಚ್ಚಿದಾಗ ಆಂಟಿವಿನಮ್ ಕೊಡ್ತಾರೆ. ಓಕೆ, ಸೊ ಅದ್ರಲ್ಲಿ ಏನಿರುತ್ತೆ ಅಂದ್ರೆ ಆಲ್ರೆಡಿ ದಟ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಆಂಟಿಬಾಡೀಸ್. ಓಕೆ, ಸೊ ದಿಸ್ ಇಸ್ ಪ್ಯಾಸಿವ್ ಇಮ್ಯುನಿಟಿಗೆ ಎಕ್ಸಾಂಪಲ್. 7th ಗೆ ಕರೆಕ್ಟ್ ಆನ್ಸರ್ ಯಾವುದು, C. ಓಕೆ, ದ ಸಬ್ಸ್ಟೆನ್ಸ್ produced by a cell in viral infection, okay, that can protect other cells from further infection is. So viral infect ಮಾಡಿದಾಗ ಓಕೆ, ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ, ಅದು ಬೇರೆ ನಾರ್ಮಲ್ ಸೆಲ್ಸ್ಗೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಅದು ಯಾವುದು ಅಂತಂದ್ರೆ ದಟ್ ಈಸ್ ಇಂಟರ್ಫೆರಾನ್, ಬಿಕಾಸ್ ಇಟ್ ವಿಲ್ ಆಕ್ಟಿವೇಟ್ಸ್ ಇಮ್ಯೂನ್ ಸಿಸ್ಟಮ್, ರೈಟ್. ಸೊ 8th ಗೆ ಕರೆಕ್ಟ್ ಆನ್ಸರ್ ಯಾವುದು, C. ನೆಕ್ಸ್ಟ್, because of the presence of which of the following vitamin curd is considered as nutritionally richer than milk. ಸೊ ಮಿಲ್ಕ್ ಇಂತ ಜಾಸ್ತಿ ವೈಟಮಿನ್ ಕಂಟೆಂಟ್ ಇರುವಂತದ್ದು ಕರ್ಡ್ ಅಲ್ಲಿ ಯಾವ್ದಿದೆ, ಅದಕ್ಕೆ ಅದನ್ನ ನ್ಯೂಟ್ರಿಷನಲಿ ಹೈ ಅಂತ ಕರೀತಾರೆ. ಯಾವ್ದು ಅಂದ್ರೆ ದಟ್ ಈಸ್ ವೈಟಮಿನ್ B12. ಬಟ್ ದಿಸ್ ವೈಟಮಿನ್ B12 is produced in very very lesser amount. ಓಕೆ, ಸೊ ವೈಟಮಿನ್ B12 ಯಾವ್ದ್ರಲ್ಲಿ ಇರುತ್ತೆ ಅಂದ್ರೆ ಕರ್ಡ್ ಅಲ್ಲಿ ಇರುತ್ತೆ, ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಬ್ಯಾಕ್ಟೀರಿಯಾ it will going to produce. Okay, next, mycorrhiza is involved in absorption of dash from soil and passes it to the plant. Okay, so soil in the plant ಗೆ ಒಂದು ಮಿನರಲ್ ನ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡುತ್ತೆ ಮೈಕ್ರೋರೈಸಾ. ಅದು ಯಾವುದು ಅಂತಂದ್ರೆ ದಟ್ ಈಸ್ ಫಾಸ್ಫರಸ್. B is correct answer. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇನ್ ದ ಗಿವನ್ ಡಯಾಗ್ರಾಮ್ ಆಫ್ PBR 322. ಸಿ PBR 322 is very 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 important ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿನೂ ಕೂಡ ಹೇಳಿದೆ. ಅಂಡ್ ಅಗೇನ್ ಈ PBR 322 ಡಯಾಗ್ರಾಮ್ ಮತ್ತೆ ಅದರ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ ಅಂದ್ರೆ ಅದರ ಮೇನ್ ಥಿಯರಿಟಿಕಲ್ ಆಸ್ಪೆಕ್ಟ್ ಏನಿದೆ ಅದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡ್ತೀನಿ ನಿಮಗೆ ಎಕ್ಸಾಮ್ ಕಿಂತ ಮುಂಚೆನೆ. ಅಂದ್ರೆ ಈ 3 ಮಾಡೆಲ್ ಪೇಪರ್ಸ್ ಆದ್ಮೇಲೆ ಅದ್ರದ್ದೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದನ್ನ ನೋಡಿದ್ರೆ ಯಾವುದೇ ಕ್ವೆಶನ್ ಬಂದ್ರು ಆನ್ ದ ಕಾನ್ಸೆಪ್ಟ್ PBR 322 ಯು ವಿಲ್ ಗೋಯಿಂಗ್ ಟು ರೈಟ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಅಷ್ಟು ಶಾರ್ಟಿ ನಾನು ಕೊಡ್ತೀನಿ. ನೆಕ್ಸ್ಟ್, ಐಡೆಂಟಿಫೈ ದ ರೆಸ್ಟ್ರಿಕ್ಷನ್ ಸೈಟ್ಸ್. ಯಾವ್ದ್ಯಾವ್ದು ಅಂತ ಹೇಳ್ತಾರೆ, A,
ಬಿ, ಸಿ ಮತ್ತೆ ಡಿ ಯಾವ್ದು ಅಂತ ಹೇಳ್ತಾರೆ. ಸೊ ನೀವು ಡಯಾಗ್ರಾಮ್ ಕಲ್ತಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಈಸಿಲಿ ರೈಟ್ ದಿಸ್ ಆನ್ಸರ್. ಸೊ ಎ ಅಂದ್ರೆ ಆರಿ ಆಗಿರುತ್ತೆ, ಆರಿಸೈಟ್, ಒರಿಜಿನ್ ಆಫ್ ರೆಪ್ಲಿಕೇಶನ್. ಬಿ ಅಂತ ಅಂದ್ರೆ ಏನು, ದಟ್ ಈಸ್ ಆಂಪಿಸಿಲಿನ್. ಸಿ ಅಂತ ಅಂದ್ರೆ ಟೆಟ್ರಾಸೈಕ್ಲಿನ್. ಡಿ ಅಂತ ಅಂದ್ರೆ ಏನು, ದಟ್ ಈಸ್ HIN3 ಆಗಿರುತ್ತೆ. ಸೊ ಬಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 11th question. Plants developed by fusion of protoplast of two different plants called. Okay, ಸೊ ಎರಡು ಡಿಫರೆಂಟ್ ಪ್ಲಾಂಟಿನ ಪ್ರೋಟೋಪ್ಲಾಸ್ಟ್ ನ ತಗೊಂಡು ಫ್ಯೂಸ್ ಮಾಡಿದಾಗ ಒಂದು ನ್ಯೂ ಪ್ಲಾಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಏನಂತ ಕರೀತಾರೆ, ಸೊಮ್ಯಾಟಿಕ್ ಹೈಬ್ರಿಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್, ಇನ್ ಅ ಪಾಂಡ್ ಇಫ್ ದೇರ್ ಆರ್ 20 lotus plants last year and through reproduction 16 were added, ಕ್ಯಾಲ್ಕುಲೇಟ್ ದ ಬರ್ತ್ ರೇಟ್. ಸೊ ಬರ್ತ್ ರೇಟ್ ಎಷ್ಟು ಅಂತಂದ್ರೆ ಎಷ್ಟು ಆಡ್ ಆಗಿದೆ ಹೊಸದಾಗಿ, ಓಕೆ, ಮತ್ತೆ ಮುಂಚೆ ಎಷ್ಟಿತ್ತು. ಸೊ ದಟ್ ವಿಲ್ ಗಿವ್ ರೈಟ್ ಆನ್ಸರ್, ದಟ್ ಈಸ್ 0.8. ಬಟ್ ಇಲ್ಲಿ ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ಅಂದ್ರೆ 0.8 ಆಫ್ ಸ್ಪ್ರಿಂಗ್ ಪರ್ ಲೋಟಸ್ ಪರ್ ಇಯರ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ 13th. ಒಂದು 0.8 ಬರ್ತ್ ರೇಟ್ ಅಂತ ಅಂದ್ರೆ ಪ್ರತಿ ವರ್ಷ ಒಂದು ಲೋಟಸ್ಗೆ 0.8 ಅಷ್ಟು ಜಾಸ್ತಿ ಆಗಿದೆ ಪ್ರತಿ ವರ್ಷ ಅಂತ ಹೇಳಿ ಆನ್ಸರ್ ನ ಹೇಳ್ಬೇಕು. ಓಕೆ, ಸೊ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ಪ್ರೊಸೆಸ್ ಆಫ್ ಡಿಕಂಪೋಸಿಷನ್. ಸೊ ಡಿಕಂಪೋಸಿಷನ್ ಅಲ್ಲಿ ಏನು ಸ್ಟೆಪ್ಸ್ ಇದೆಲ್ಲ ಅದ್ರದ್ದು ಸೀಕ್ವೆನ್ಸ್ ನ ಕೇಳಿದ್ದಾರೆ. ಸೊ ಏನಾಗುತ್ತೆ, ಫಸ್ಟ್ ಗೆ ದಟ್ ಈಸ್ ಫ್ರಾಗ್ಮೆಂಟೇಶನ್, ನೆಕ್ಸ್ಟ್ ಲೀಚಿಂಗ್, ನೆಕ್ಸ್ಟ್ ಕೆಟಬೋಲಿಸಮ್, ಹ್ಯೂಮಿಫಿಕೇಶನ್ ಮತ್ತೆ ಮಿನರಲೈಸೇಷನ್. ಸೊ ಎ is correct answer for 14th question. The following are the in situ conservation approaches except. ಸೊ ಇಲ್ಲಿ ಆಪ್ಷನ್ಸ್ ಅಲ್ಲಿ ಎಲ್ಲ ಇನ್ಸಿಟು ಕೊಟ್ಟಿದ್ದಾರೆ, ಒಂದು ಮಾತ್ರ ಅಲ್ಲ ಅಂತ ಹೇಳ್ತಾರೆ. ಸೊ ಯಾವ್ದಾದ್ರು ನ್ಯಾಷನಲ್ ಪಾರ್ಕ್ಸ್ ಇನ್ಸಿಟು, ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ಸಿಟು, ಬಯೋಸ್ಫಿಯರ್ ರಿಸರ್ವ್ ಇನ್ಸಿಟು, ಬಟ್ ನಾಟ್ ಬೊಟಾನಿಕಲ್ ಗಾರ್ಡನ್. ಸೊ ಬೊಟಾನಿಕಲ್ ಗಾರ್ಡನ್, ಝೂಲಾಜಿಕಲ್ ಪಾರ್ಕ್ಸ್ ಮತ್ತೆ ಸೀಡ್ ಬ್ಯಾಂಕ್, ಪೋಲನ್ ಬ್ಯಾಂಕ್ ಇದೆಲ್ಲ ಏನಾಗುತ್ತೆ, ದಟ್ ಈಸ್ ಯಾವುದು ಎಕ್ಸಿಟು ಕನ್ಸರ್ವೇಷನ್. ಸೊ ಡಿ ಈಸ್ ಕರೆಕ್ಟ್ ಆನ್ಸರ್ ಫಾರ್ 15th question. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು, ಒಂದೇ ಒಂದು ಕನ್ಫ್ಯೂಸ್ ಆಗೋ ರೀತಿ ಇರುತ್ತೆ, ಬಟ್ ಅದನ್ನು ಕರೆಕ್ಟ್ ಆಗಿ ಯೋಚನೆ ಮಾಡಿದ್ರೆ ಈಸಿಯಾಗಿ ಯು ಕ್ಯಾನ್ ಸ್ಕೋರ್ 5 ಈಸಿ. ಓಕೆ, ಜಾಸ್ತಿ ಥಿಂಕ್ ಮಾಡೋದು ಬೇಕಾಗಿಲ್ಲ. ದ ಗ್ಲ್ಯಾಂಡುಲರ್ ಲೇಯರ್ ಆಫ್ ಯುಟರಸ್ ದಟ್ ಅಂಡರ್ಗೋ ಸೈಕ್ಲಿಕಲ್ ಚೇಂಜಸ್ ಡ್ಯೂರಿಂಗ್ ಮೆನ್ಸ್ಟ್ರಲ್ ಸೈಕಲ್ ಈಸ್ ಯಾವುದು, ದಟ್ ಈಸ್ ಇನ್ನರ್ ಮೋಸ್ಟ್ ಲೇಯರ್. ವಾಟ್ ಇಟ್ ಈಸ್, ಎಂಡೋಮೆಟ್ರಿಯಂ. ಸೊ 16th ಈಸ್ ಕರೆಕ್ಟ್ ಆನ್ಸರ್. ಇದಕ್ಕೆ ಕನ್ಫ್ಯೂಸ್ ಆಗಕ್ಕೆ ಮಯೋಮೆಟ್ರಿಯಂ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನೆಕ್ಸ್ಟ್, ದ ಪೆಲಿಯೋಂಟಾಲಜಿಕಲ್ ಎವಿಡೆನ್ಸ್ ಫಾರ್ ಎವಲ್ಯೂಷನ್ ಈಸ್ obtained ಫ್ರಮ್. ಸೊ ಯಾವ್ದ್ರಿಂದ ಸಿಗುತ್ತೆ, ದಟ್ ಈಸ್ ಫ್ರಮ್ fossil. So this is 17th. Next, NASH is very effective sedative and painkiller. ಯಾವುದು ಅಂದ್ರೆ that is morphine. So this is 18th. Next, the plasmid DNA act as dash to transfer the piece of DNA attached to it. So it acting as what, makle, vector. Okay, so this is 19th. Ayo. So it is 19. Okay, the genetic diversity shown by Rauwolfia vomitoria, okay, growing in Himalayan ranges produces an active chemical called, idu ಒಂದು chemical produce ಮಾಡುತ್ತೆ ಯಾವುದು, that is reserpine. So this is 20. So ಇಲ್ಲಿಗೆ fill in the blanks ಮುಗೀತು. ಪಾರ್ಟ್ A finished. ಪಾರ್ಟ್ B ಅಲ್ಲಿ ಗೊತ್ತಿದಲ್ಲ 2 marks ಇಂದು 7 questions ಕೊಟ್ಟಿರ್ತಾರೆ, 5 ಅಟೆಂಡ್ ಮಾಡಬೇಕು. 3 marks ಇಂದು 7 questions ಕೊಟ್ಟಿರ್ತಾರೆ, 5 ಅಟೆಂಡ್ ಮಾಡಬೇಕು. 5 marks ಇಂದು 7 questions ಕೊಟ್ಟಿರ್ತಾರೆ, 4 ಅಟೆಂಡ್ ಮಾಡಬೇಕು. ಇನ್ನೊಂದು ಲಾಸ್ಟ್ ಮೇನ್ ಅಲ್ಲಿ 3 ಕೊಟ್ಟಿರ್ತಾರೆ, ಅದರಲ್ಲಿ 1 ಅಟೆಂಡ್ ಮಾಡಬೇಕು. ಓಕೆ, ಸೊ ಲೆಟ್ಸ್ ಸಿ. ರೈಟ್ ದ ಸಿಗ್ನಿಫಿಕೆನ್ಸ್ ಆಫ್ ಸ್ಪೋರೋಪೊಲಿನಿನ್. ಸ್ಪೋರೋಪೊಲಿನಿನ್ ಎಲ್ಲಿರುತ್ತೆ ಮಕ್ಕಳೇ, ದಟ್ ಈಸ್ ಪೋಲನ್ ಗ್ರೇನ್. ಅಲ್ಲಿ 2 ಲೇಯರ್ಸ್ ಇರುತ್ತೆ, ಇಂಟೈನ್ ಮತ್ತೆ ಎಕ್ಸೈನ್ ಅಂತ. ಸೊ ಎಕ್ಸೈನ್ ಅಲ್ಲಿ ಅಲ್ಲಲ್ಲಿ ಪೋರ್ಸ್ ಇರುತ್ತೆ, ದಟ್ ಈಸ್ ನೋನ್ ಆಸ್ ವಾಟ್, ಜರ್ಮ್ ಪೋರ್. ಸೊ ಜರ್ಮ್ ಪೋರ್ ಬಿಟ್ಟು ಇನ್ ಮಿಕ್ಕಿದ ರೀಜನ್ ಅಲ್ಲಿ ಎಲ್ಲ ಕಡೆ ಏನಿರುತ್ತೆ, ದಟ್ ಈಸ್ ಸ್ಪೋರೋಪೊಲಿನಿನ್ ಇರುತ್ತೆ. ಓಕೆ, ಸೊ ಸ್ಪೋರೋಪೊಲಿನಿನ್ ಅಂದ್ರೆ ದಟ್ ಈಸ್ ಒನ್ ಆಫ್ ದ ಏನು very resistant organic material known. Okay, then it can withstand high temperature. High temperature ಇಗೂ ಏನಾಗಲ್ಲ, ಆಸಿಡ್ ಮತ್ತೆ ಆಲ್ಕಲಿಗೂ ಏನಾಗಲ್ಲ. then it cannot be degraded by any enzyme. ಸೊ ಯಾವುದೇ ಎಂಜೈಮ್ ಇಂದನೂ ಕೂಡ ಇದನ್ನ ಡಿಗ್ರೇಡ್ ಮಾಡಕ್ಕೆ ಆಗಲ್ಲ. ಸೊ ಏನು ಇದರ ಅಲ್ಟಿಮೇಟ್ ಸಿಗ್ನಿಫಿಕೆನ್ಸ್ ಏನಂದ್ರೆ ಇಟ್ ವಿಲ್ ಹೆಲ್ಪಿಂಗ್ ಇನ್ ಪ್ರೊಟೆಕ್ಷನ್ ಆಫ್, ಸೊ ಇಟ್ ಈಸ್ ಹೆಲ್ಪಿಂಗ್ ಇನ್ ದ ಪ್ರೊಟೆಕ್ಷನ್ ಆಫ್ ವಾಟ್, ಪೋಲನ್ ಗ್ರೇನ್. ಸೊ ಪೋಲನ್ ಗ್ರೇನ್ ಏನು ಆಗದೆ ಇರೋ ರೀತಿ, ಪೋಲನ್ ಗ್ರೇನ್ ಅಂದ್ರೆ ಇಟ್ ಇಸ್ ಗ್ಯಾಮೆಟೋಫೈಟ್. ಓಕೆ, ಸೊ ಫೈಟಾ ಅಂತ ಅಂದ್ರೆ ಒಂದು ಕ್ಯಾರಿ ಮಾಡ್ತಿರುವಂತ ಸಾಕ್, ಚೀಲ, ಅದ್ರೊಳಗಡೆ ಏನಿರುತ್ತೆ, ಗ್ಯಾಮೆಟ್ಸ್ ಇರುತ್ತೆ. ಸೊ ಗ್ಯಾಮೆಟ್ಸ್ಗೆ ಏನು ಆಗ್ಬಾರ್ದು, ಕರೆಕ್ಟ್ ಆಗಿ ಅದು ಫಿಮೇಲ್ ಗ್ಯಾಮೆಟ್ಗೆ ಹೋಗಿ ರೀಚ್ ಆಗ್ಬೇಕು. ಸೊ ಹಂಗಾಗಿ ಸ್ಪೋರೋಪೊಲಿನಿನ್ ಏನ್ ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಇದನ್ನ ನೀವು ಮೆನ್ಷನ್ ಮಾಡ್ತೀರಾ.
ಮೆನ್ಷನ್ ದ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ ಇನ್ ಹ್ಯೂಮನ್ಸ್. ಸೊ ಇದರಲ್ಲಿ NCERT ಅಲ್ಲಿ ಏನೇನು ರೀಸನ್ಸ್ ಕೊಟ್ಟಿದಾರಲ್ಲ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಲಿಂಕೇಜ್ ಅಂಡ್ ರಿಕಾಂಬಿನೇಷನ್. ಅಗೇನ್ ಡಿಫ್ರೆನ್ಶಿಯೇಟ್ ಅಂತ ಕೇಳಿದಾಗ ಈ ರೀತಿ ಕಾಲಮ್ ಹಾಕ್ಬಿಟ್ಟು ನೀವು ಬರೀತೀರಾ. ಲಿಂಕೇಜ್ ಮತ್ತೆ ರಿಕಾಂಬಿನೇಷನ್ ಇನ್ನ ಡಿಫರೆನ್ಸ್ 2 ಪಾಯಿಂಟ್ಸ್ NCERT ಅಲ್ಲಿ ಕೊಟ್ಟಿರೋದನ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಡ್ರಾ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ನ್ಯೂಕ್ಲಿಯೋಸೋಮ್. ನೋಡಿ ನ್ಯೂಕ್ಲಿಯೋಸೋಮ್ ಡಯಾಗ್ರಾಮ್ ಕೇಳಿದಾರಲ್ಲ ಇದರಲ್ಲಿ ನೀವು 4 ಲೇಬ್ಲಿಂಗ್ ತೋರಿಸಬೇಕು. ಯಾಕಂದ್ರೆ ದಿಸ್ ಇಸ್ ಫಾರ್ 2 ಮಾರ್ಕ್ಸ್ ಅಲ್ವಾ. ಸೊ ಹಾಫ್ ಮಾರ್ಕ್ ಫಾರ್ ಈಚ್ ಲೇಬ್ಲಿಂಗ್. ಪ್ರತಿ ಲೇಬ್ಲಿಂಗಿಗೂ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ 4 ಕರೆಕ್ಟ್ ಲೇಬ್ಲಿಂಗ್ ಮಾಡಿದ್ರೆ ನಿಮಗೆ ಇಲ್ಲಿ ನ್ಯೂಕ್ಲಿಯೋಸೋಮಿನ 2 ಮಾರ್ಕ್ಸ್ ಕಂಪ್ಲೀಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ comment on the similarity between the thorn of bougainvillea and tendril of cucurbita which with reference to evolution. ನೋಡಿ ಹೆಂಗೆ ಸಿಮಿಲರ್ ಇದೆ ಎವಲ್ಯೂಷನ್ ಅಲ್ಲಿ, ಎವಲ್ಯೂಷನ್ ಆಸ್ಪೆಕ್ಟ್ ಅಲ್ಲಿ ಈ ಎರಡು ಸ್ಟ್ರಕ್ಚರ್ ಹೇಗೆ ಸಿಮಿಲಾರಿಟಿ ಇದೆ ಅಂತ. ಓಕೆ, ಸೊ ನೀವು ಕಂಪ್ಲೀಟ್ ಸೆಂಟೆನ್ಸ್ ಮಾಡಿ ಬರಿಬೇಕು. ನಾನಿಲ್ಲಿ ನಿಮಗೆ ಜಸ್ಟ್ ಕೀ ಆನ್ಸರ್ಸ್ ಅಷ್ಟೇ ಹೇಳ್ತಿರೋದು. ಓಕೆ, ಸೊ ಹಿಂಗೇನೆ ಮ್ಯಾಮ್ ಅಲ್ಲಿ ವಿಡಿಯೋದಲ್ಲಿ ಹೇಳಿದ್ರು ಇಷ್ಟನ್ನ ನಾನು ಬರ್ತೀನಿ ಅಂತಂದ್ರೆ ನೋ. ಓಕೆ, ಸೊ ಅಷ್ಟು ಕಂಪ್ಲೀಟ್ ಅಷ್ಟನ್ನೇ ಬರೀಬಾರ್ದು, ಕಂಪ್ಲೀಟ್ ಸೆಂಟೆನ್ಸ್ ಅಲ್ಲಿ ಬರೀತೀರಾ. ಏನಂತ ಕಮೆಂಟ್ ಸಿಮಿಲಾರಿಟಿ ಬಿಟ್ವೀನ್ ಥಾರ್ನ್ ಆಫ್ ಬೊಗನ್ವಿಲ್ಲಾ ಅಂಡ್ ಟೆಂಡಲ್ ಆಫ್ ಕುಕುರ್ಬಿಟಾ. These two structures arises from the same structure, that is what axillary bud. These two structure formed from axillary bud. Okay, but its function is different. ಯಾವುದು ಥಾರ್ನಿನ ಫಂಕ್ಷನ್ ಏನಾಗುತ್ತೆ, ಮತ್ತೆ ಟೆಂಡಲ್ ಕ್ಲೈಂಬಿಂಗ್ ಗೆ ಯೂಸ್ ಆಗುತ್ತೆ. ಇದು ಪ್ರೊಟೆಕ್ಷನ್ ಫ್ರಮ್ ಅದರ್ ಆರ್ಗಾನಿಸಮ್ಸ್ ಇಂದ. ಓಕೆ, ಸೊ ಡಿಫ್ರೆಂಟ್ ಫಂಕ್ಷನ್ ಇದೆ, ಬಟ್ ಒರಿಜಿನ್ ಮತ್ತೆ ಒರಿಜಿನ್ ಏನಿದೆ ಸೇಮ್ ಇದೆ. ಸೊ ಹಂಗಾಗಿ ಇದಕ್ಕೆ ಎಂತ ಟೈಪ್ ಆಫ್ ಎವಲ್ಯೂಷನ್ ಅಂತ ಹೇಳ್ತಾರೆ ಅಂತ ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಪಾಸ್ ಮಾಡಿ ಕಮೆಂಟ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ವಾಟ್ ಆರ್ ಫ್ಲಾಕ್ಸ್, ರೈಟ್ ದೇರ್ ಸಿಗ್ನಿಫಿಕೆನ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಓಕೆ, ಸೊ ಫ್ಲಾಕ್ಸ್ ಅಂದ್ರೆ ಏನು, ಇದ್ರ ಈ ಸಿಗ್ನಿಫಿಕೆನ್ಸ್ ಏನಿದೆ ಅಂತ ತುಂಬಾ ಸರಿ ಕೇಳಿದ್ದಾರೆ ಈ ಕಾನ್ಸೆಪ್ಟ್ ನು ಕೂಡ. ಸೊ ದಿಸ್ ಇಸ್ ಅಗೇನ್ ಇಂಪಾರ್ಟೆಂಟ್ ಥಿಂಗ್. ಸೊ ಟೋಟಲ್ ಸೀವೇಜ್ ಟ್ರೀಟ್ಮೆಂಟ್ ಪ್ರಾಸೆಸ್ ಇದೆಲ್ಲ ಅದೇ ಇಂಪಾರ್ಟೆಂಟ್. BOD ಅಂದ್ರೆ ಏನಂತ ಕೇಳ್ಬೋದು, ಪ್ರೈಮರಿ ಟ್ರೀಟ್ಮೆಂಟ್ ಮಾಡೆಲ್ ಪೇಪರ್ 1 ಅಲ್ಲಿ ಬರೀ ಪ್ರೈಮರಿ ಟ್ರೀಟ್ಮೆಂಟ್ ಬಗ್ಗೆ ಬರೀರಿ ಅಂತ ಕೇಳಿದ್ರು. ಓಕೆ, ಸೊ ಗೊತ್ತಾಗ್ತದೇನಾ. ಸೊ ಹಂಗೆ ನೆಕ್ಸ್ಟ್, ಸೊ ಫ್ಲಾಕ್ಸ್ ಅಂದ್ರೆ ಏನಿರುತ್ತೆ, ಇದು ಒಂದು ಮೆಶ್ ತರ ಕ್ರಿಯೇಟ್ ಆಗಿರುವಂತ ಸ್ಟ್ರಕ್ಚರ್. ಓಕೆ, ಎದರಿಂದ ಆಗಿರೋದೆ ಅಂದ್ರೆ ಮಾಸಸ್ ಆಫ್ ಬ್ಯಾಕ್ಟೀರಿಯಾ, ಫಂಗಲ್ ಫಿಲಮೆಂಟ್ಸ್. ಸೊ ಕರೆಕ್ಟ್ ಆಗಿ ಬರೀಬೇಕು, ಫಿಲಮೆಂಟ್ಸ್ ಆಫ್ ಬ್ಯಾಕ್ಟೀರಿಯಾ ಅಂತ ಬರೆಯಂಗಿಲ್ಲ. ಓಕೆ, ಬ್ಯಾಕ್ಟೀರಿಯಾ ಯಾವಾಗ್ಲೂ ಮಾಸ್ ಆಗಿ ಅರೇಂಜ್ ಆಗಿರುತ್ತೆ, ಕಾಲೋನಿಯಲ್ಲಿ ಇರುತ್ತೆ. ಓಕೆ, ಸೊ ಮಾಸಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಇದು ಫಂಗೈ ಯಾವಾಗ್ಲೂ ಫಿಲಮೆಂಟ್ಸ್ ಅಲ್ಲಿ ಅರೇಂಜ್ ಆಗಿರುತ್ತೆ. ಸೊ ದಟ್ ಈಸ್ ಫಂಗಲ್ ಫಿಲಮೆಂಟ್ಸ್. ಇದೆರಡು ಸೇರಿ ಒಂದು ನೆಟ್ವರ್ಕ್ ತರ, ಒಂದು ಮೆಶ್ ತರ ಅರೇಂಜ್ ಆಗಿರುತ್ತೆ. ಅದನ್ನ ಫ್ಲಾಕ್ಸ್ ಅಂತ ಕರಿತೀವಿ. ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತಂದ್ರೆ ವಾಟರ್ ಅಲ್ಲಿ ಇರುವಂತ ಆರ್ಗಾನಿಕ್ ಮ್ಯಾಟರ್, ದಟ್ ಈಸ್ ವೇಸ್ಟ್, ಪೊಲ್ಯೂಟೆಡ್ ಏನು ಸಬ್ಸ್ಟೆನ್ಸಸ್ ಇದೆಲ್ಲ ಅದನ್ನ ಇದು ಡೈಜೆಸ್ಟ್ ಮಾಡ್ತಾ ಬರುತ್ತೆ. ದಟ್ ಈಸ್ ಇಟ್ ಈಸ್ ಕಂಟ್ರೋಲಿಂಗ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ದಟ್ ಈಸ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಸೀವೇಜ್ ಟ್ರೀಟ್ಮೆಂಟ್. ಓಕೆ, ಇದನ್ನ ನೀವು ಬರೀತೀರಾ. ನೆಕ್ಸ್ಟ್, ಮೆನ್ಷನ್ ದ ಎವಿಲ್ ಕ್ವಾಡ್ರೆಟ್ ಆಫ್ ಬಯೋಡೈವರ್ಸಿಟಿ ಲಾಸಸ್ ಇನ್ ಗಿವನ್ ಹ್ಯಾಬಿಟಾಟ್. ಇದು ನಿಮಗೆ ಮೇ ಬಿ 5 ಮಾರ್ಕ್ಸ್ಗೂ, ಸಾರಿ 5 ಮಾರ್ಕ್ಸ್ ಇರಲ್ಲ, 3 ಮಾರ್ಕ್ಸ್. ಈ ಚಾಪ್ಟರ್ ಇಂದು ಐ ಥಿಂಕ್ 2 ಮಾರ್ಕ್ಸ್ ಅಷ್ಟೇ ಇರೋದು. ಓಕೆ, ಎಸ್, ಸೊ 2 ಮಾರ್ಕ್ಸ್ ಇದೆ. ಓಕೆ, ಸೊ 2 ಮಾರ್ಕ್ಸ್ ಕೆಲವೊಂದ್ಸರಿ ಏನ್ ಕೇಳ್ತಾರೆ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಹಂಗೂ ಕೂಡ ಕ್ವೆಶನ್ ಕೇಳ್ಬೋದು. ಓಕೆ, ಸೊ ಏನಂತಂದ್ರೆ ಹ್ಯಾಬಿಟಾಟ್ ಲಾಸ್ ಅಂಡ್ ಫ್ರಾಗ್ಮೆಂಟೇಷನ್, ಓವರ್ ಎಕ್ಸ್ಪ್ಲೋಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವಾಷನ್ ಮತ್ತೆ ಕೋ ಎಕ್ಸ್ಟಿಂಕ್ಷನ್. ಇದರಲ್ಲಿ ಯಾವ್ದಾದ್ರು ಒಂದನ್ನ ನಿಮಗೆ ಒಂದ್ಸರಿ ಕೆಲವೊಂದ್ಸರಿ 2 ಮಾರ್ಕ್ಸ್ ಗೆ ಕೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಟೋಟಲ್ ಮಾರ್ಕ್ಸ್ ಈ ಚಾಪ್ಟರ್ ಇಂದ ಅಂತಂದ್ರೆ 4 ಮಾರ್ಕ್ಸ್ ಅಷ್ಟೇ. ಓಕೆ, ಅದು ಒಂದು 2 ಮಾರ್ಕ್ಸ್ ದಲ್ಲಿ ಕ್ವೆಶನ್ ಬರುತ್ತೆ. ಇನ್ನೊಂದು ಐ ಗೆಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತೆ MCQ. ಓಕೆ, ಸೊ ಲೆಟ್ಸ್ ಸಿ. ನೆಕ್ಸ್ಟ್, ಪಾರ್ಟ್ C, draw a labeled diagram of LS of an embryo of grass. ಅಂತ ಅಂದ್ರೆ ಮೊನೊಕಾಟ್ ಗ್ರಾಸ್, ದಟ್ ಈಸ್ ಮೊನೊಕಾಟ್ ಎಂಬ್ರಿಯೋ ಡಯಾಗ್ರಾಮ್ ನ ಕೇಳ್ತಿದ್ದಾರೆ. ಇಲ್ಲಿ ನೀವು ಮಿನಿಮಮ್ ಆಗಿ 6 ಲೇಬ್ಲಿಂಗ್ ಮಾಡ್ಬೇಕು ಮಕ್ಕಳೇ. ನೆಕ್ಸ್ಟ್, ವಾಟ್ ಇಸ್ ಪ್ಲೆಸೆಂಟಾ, ಲೀಸ್ಟ್ ಇಟ್ಸ್ ಫಂಕ್ಷನ್ಸ್. ಸೊ ಪ್ಲೆಸೆಂಟಾ ಅಂದ್ರೆ ಏನಂತ ಡೆಫಿನಿಷನ್ ಇಲ್ಲಿ ನಾನು ಮೆನ್ಷನ್ ಮಾಡಿದೀನಿ. ಅದರ ಫಂಕ್ಷನ್ ಕೂಡ ಪಾಯಿಂಟ್ ವೈಸ್ ಬರೀಬೇಕು. ನಾನು ಇಲ್ಲಿ ಜಸ್ಟ್ ನಿಮಗೆ ಕೀ ಆನ್ಸರ್ಸ್ ಹೇಳಿರೋದು, ಏನೇನ್ ಇರಬೇಕು ಆನ್ಸರ್ ಇಲ್ಲಿ ಅಂತ. ಸೊ ಇದನ್ನ ನೀವು ಪಾಯಿಂಟ್ ವೈಸ್ ಅಲ್ಲಿ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಬರೀತೀರಾ. ಓಕೆ, ನೆಕ್ಸ್ಟ್, define venereal diseases or STIs. Mention the modes of transmission of STI. So sexually transmitted disease again very important concept. Placenta ಬಗ್ಗೆ ಅಷ್ಟೇ ತುಂಬಾ ಸರಿ 3 ಮಾರ್ಕ್ಸ್ ಕೇಳಿದ್ದಾರೆ. ನೀವು ಲಾಸ್ಟ್ ಇಯರ್ ಪ್ರಿಪರೇಟರಿ ಪೇಪರ್ಸ್, ಬೇರೆ ಬೇರೆ ಡಿಸ್ಟ್ರಿಕ್ಟ್ ನ ಪ್ರಿಪರೇಟರಿ ಪೇಪರ್ಸ್ ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರದ್ದು ಕೂಡ ಸಪರೇಟ್ ಪ್ಲೇಲಿಸ್ಟ್ ಸಿಗುತ್ತೆ.
ಪ್ರಿಪರೇಟರಿ ಪೇಪರ್ ಸೊಲ್ಯೂಷನ್ 2025 ಓಕೆ. ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಪೇಪರ್ ಸೊಲ್ಯೂಷನ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ. ಓಕೆ, ಆಮೇಲೆ ಮಿಡ್ ಟರ್ಮ್ ಪೇಪರ್ದು ಅಷ್ಟೇ ಬೇರೆ ಬೇರೆ ಡಿಸ್ಟ್ರಿಕ್ಟಿನ ಮಿಡ್ ಟರ್ಮ್ ಪೇಪರ್ ಎಕ್ಸ್ಪ್ಲೇನ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದೆಲ್ಲದ್ರಲ್ಲೂ ತುಂಬಾ ಸಲ ರಿಪೀಟ್ ಆಗಿರೋದು ಕಾನ್ಸೆಪ್ಟ್ಸ್ ಕೆಲವೊಂದು ಇರುತ್ತೆ. ನಾನು ಆಗ್ಲಾಗ್ಲೇ ಸ್ಟ್ರೆಸ್ ಮಾಡಿ ಹೇಳ್ತಿರ್ತೀನಿ ಯಾವ್ದು ತುಂಬಾ ಸಲ ರಿಪೀಟ್ ಆಗಿರೋದಂತ. ಇಲ್ಲಿ ಕೇಳಿರೋಂಥದ್ದು ಆಲ್ಮೋಸ್ಟ್ ಈ ಪೇಪರ್ 2 ಅಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ನ ಕೇಳಿದ್ದಾರೆ. ಎಲ್ಲೋ ಒಂದ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಅವರೇ ಓನ್ ಆಗಿ ಕ್ವಶನ್ಸ್ ನ ಕೇಳಿದ್ದಾರೆ. ಅದ್ ಬಿಟ್ರೆ ಆಲ್ಮೋಸ್ಟ್ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಇದೆ. ಓಕೆನಾ? ಸೊ STIs ನ ಡೆಫಿನೇಷನ್ ಬರೀತೀರಾ ಇಲ್ಲಿ. ನೆಕ್ಸ್ಟ್ ಹೇಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮೆನ್ಷನ್ ಮಾಡ್ತೀರಾ. ದಟ್ ಐ ಹ್ಯಾವ್ ಮೆನ್ಷನ್ ಇನ್ ದಿಸ್ ಪ್ಯಾರಾಗ್ರಾಫ್. ಓಕೆ, ನೆಕ್ಸ್ಟ್ ಮೆನ್ಷನ್ ದ ಕಾಸೇಟಿವ್ ಆರ್ಗಾನಿಸಮ್ಸ್ ಆಫ್ ದ ಫಾಲೋಯಿಂಗ್ ಡಿಸೀಸ್. ನೋಡಿ, ಈ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ಲಿ ತುಂಬಾ ಟೇಬುಲರ್ ಕಾಲಮ್ ಕ್ವೆಶನ್ಸ್ ನ ಕೇಳ್ತಾರೆ. ಅಂದ್ರೆ ಟೇಬುಲರ್ ಕಾಲಮ್ ನೀವು ಮಾಡಿ ಇಟ್ಕೊಂಡ್ರೆ ಅದರಿಂದ ನೀವು ಕ್ವೆಶನ್ಸ್ ನ ಆನ್ಸರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಹೇಗೆ ಅಂದ್ರೆ ನೋಡಿ, ಒಂದು ಡಿಸೀಸ್ ಬರೀತೀರಾ. ಓಕೆ, ಆಸ್ಕಾರಿಯಾಸಿಸ್ ಡಿಸೀಸ್ ಇದೆ. ಇದಕ್ಕೆ ಆರ್ಗಾನಿಸಮ್ ಎಂತದು? ಓಕೆ, ಇಲ್ಲಿ ಆಸ್ಕಾರಿಸ್ ಲುಂಬ್ರಿಕಾಯ್ಡಿಸ್ ಅಂತ ಇದೆ, ಬಟ್ ಅದು ಎಂತದು? ಬ್ಯಾಕ್ಟೀರಿಯಾನಾ, ವೈರಸ್, ಏನದು? ಅದನ್ನ ಮೆನ್ಷನ್ ಮಾಡ್ತೀರಾ. ದಟ್ ಈಸ್ ಟೈಪ್ ಆಫ್ ಆರ್ಗಾನಿಸಮ್ ನೇಮ್ ಯಾವ್ದ್ರಿಂದ, ಹಾಗೆ ಅದರ ಎಫೆಕ್ಟ್ಸ್ ಏನಾಗುತ್ತೆ. ಸೊ ಈ ರೀತಿ ಒಂದು ಟೇಬುಲರ್ ಕಾಲಮ್ ಪ್ರತಿಯೊಂದು ಡಿಸೀಸ್ ಇಂದು ಬರ್ದು ನೀವು ಇಟ್ಕೊಂತೀರಾ. ಸೊ ನೀವು ಅಷ್ಟು ಬರೆಯಕ್ ಟೈಮ್ ಇಲ್ಲ ಅಂತಂದ್ರೆ ನಾನೇ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ PDF ನ ಹಾಕಿದ್ದೀನಿ. ಓಕೆ, ಸೊ ಟೇಬುಲರ್ ಕಾಲಮ್ ಇರುವಂತ PDF ಹಾಕಿದ್ದೀನಿ, ಅದನ್ನ ನೋಡಿ. ಇದು ಮತ್ತೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಮತ್ತೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 2 ಚಾಪ್ಟರ್ ಇಂದು. ಸೊ ಅದನ್ನ ನೋಡ್ಕೊಂಡು ಚೆನ್ನಾಗಿ ಪ್ರಿಪೇರ್ ಆಗಿ. ಹಾಗೆ ಅದೇ ರೀತಿ ಬೇರೆ ಬೇರೆನೂ ಕೂಡ ನಿಮಗೆ ನೋಟ್ಸ್ ಇಂದು ಅಥವಾ ಮೆಟೀರಿಯಲ್ಸ್ ಏನಾದ್ರು ಇದ್ರು ನಾನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ಹ್ಯಾಂಡಲ್ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಇಂದು ಸೇಮ್ ಇಲ್ಲಿರುವಂತ ಪ್ರೊಫೈಲ್ ಇರುತ್ತೆ, ಬಾಟ್ನಿ ಬ್ಲೂಮ್ ಅಂತ ನೇಮ್ ಇದೆ. ಓಕೆ, ಸೊ ಅದನ್ನ ನೋಡಿ ನಿಮಗೆ ಮೆಟೀರಿಯಲ್ಸ್ ಇಂದ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಕ್ಕೆ, ಅಂದ್ರೆ ಕಡಿಮೆ ಟೈಮಲ್ಲಿ ಪ್ರಿಪೇರ್ ಆಗಕ್ಕೆ ಯೂಸ್ ಆಗುತ್ತೆ. ಅಥವಾ ಆಕ್ಚುಲ್ ಆಗಿ ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ ನೀವೇ ಏನು ಬರ್ದು ಒಂದು ಚಾರ್ಟ್ ಮಾಡಿ ಇಟ್ಕೊಂತಿರಲ್ಲ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಲ್ಲಿ ನಾನು ಕೊಟ್ಟಿರುವಂತ ಮೆಟೀರಿಯಲ್ ಅನ್ನೇ ನೀವು ಒಂದ್ಸರಿ ಬರೀತೀರಾ ನೋಡ್ಕೊಂಡು. ಓಕೆನಾ? ದೆನ್ ಇಲ್ಲಿ ನೋಡಿ, ಆಸ್ಕಾರಿಯಾಸಿಸ್ ಅಂತ ಅಂದ್ರೆ ವಾಟ್ ಇಟ್ ಈಸ್, ಆರ್ಗಾನಿಸಮ್ ಯಾವುದು? ಆಸ್ಕಾರಿಸ್ ಲುಂಬ್ರಿಕಾಯ್ಡಿಸ್. ಅಗೇನ್ ಇಲ್ಲಿ ಸೈಂಟಿಫಿಕ್ ನೇಮ್ ಇರೋದ್ರಿಂದ ನೀವು ಅಂಡರ್ಲೈನ್ ಮಾಡಿ ಬರೀಬೇಕು. ಇಲ್ಲಿ ಟೈಪ್ಡ್ ಫಾರ್ಮ್ ಅಲ್ಲಿ ಇದೆ ಅಂತ ಹೇಳಿ ನಾನು ಇಟಾಲಿಕ್ ಇದು ಏನು ಫಾರ್ಮೆಟ್ ಅಲ್ಲಿ ಬರ್ದಿದ್ದೀನಿ, ಫಾಂಟ್ ಅಲ್ಲಿ ಇದೆ. ಬಟ್ ವೆನ್ ಯು ರೈಟ್ ಇನ್ ಯುವರ್ ಓನ್ writing, then you need to underline genus and species separately. Genus starts with the capital and species starts with small letter. ಗೊತ್ತಿರುತ್ತೆ ಆನ್ಸರ್, ಬಟ್ ಈ ಮಿಸ್ಟೇಕ್ ಮಾಡ್ತೀರಾ, ಸುಮ್ಮನೆ ಮಾರ್ಕ್ಸ್ ಕಳ್ಕೊಳ್ಳೋದು ಯಾಕೆ? ಓಕೆ, ಸೊ ಟೈಫಾಯ್ಡ್ ಏನು? ಸಾಲ್ಮೊನೆಲ್ಲಾ ಟೈಫಿ. ನೆಕ್ಸ್ಟ್ ಫಿಲೇರಿಯಾಸಿಸ್ ಯಾವುದು? ಉಕೆರಿಯಾ ಬ್ಯಾಂಕಾಫ್ಟಿ. ನೆಕ್ಸ್ಟ್ ನೇಮ್ ದ ಮೈಕ್ರೋಬ್ಸ್ ದಟ್ ಹೆಲ್ಪ್ ಇನ್ ದ ಪ್ರೊಡಕ್ಷನ್ ಆಫ್ ದ ಫಾಲೋಯಿಂಗ್ ಬಯೋಆಕ್ಟಿವ್ ಏಜೆಂಟ್ಸ್. ಸೊ ಮಾಡೆಲ್ ಪೇಪರ್ 1 ಅಲ್ಲಿ ಏನ್ ಕೇಳಿದ್ರು ಅಂದ್ರೆ ಇದರ ಯೂಸ್ ಏನು ಅಂತ ಕೇಳಿದ್ರು. ಓಕೆ, ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಅದರ ಮೈಕ್ರೋಬಿನ ನೇಮ್ ಏನು ಅಂತ ಕೇಳಿದ್ದಾರೆ. ಓಕೆ, ಸೊ ಸಿ ಸೈಕ್ಲೋಸ್ಪೋರಿನ್ ಎ ಟ್ರೈಕೋಡರ್ಮಾ ಪೊಲಿಸ್ಪೋರಮ್, ಸ್ಟೆಪ್ಟೋಕೈನಸ್ ಅಂದ್ರೆ ಸ್ಟೆಪ್ಟೋಕೋಕಸ್, ಅಂಡ್ ಸ್ಟಾಟಿನ್ಸ್ ಅಂತಾನೆ ಮೊನಾಸ್ಕಸ್ ಪರ್ಪಿಡಸ್. ಅಗೇನ್ ಇಲ್ಲಿ ಮಿಸ್ ಆಗಿದೆ, ಸೊ ಮೇಕ್ ಇಟ್ ಇಂಟು ಕ್ಯಾಪಿಟಲ್, ಅಂಡ್ ದಿಸ್ ಇಸ್ ಆಲ್ಸೋ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಪಾರ್ಟ್ ಡಿ ಬಂದೇ ಬಿಡ್ತು. ಎಕ್ಸ್ಪ್ಲೇನ್ ದ ಡಿಫರೆಂಟ್ ಔಟ್ ಬ್ರೀಡಿಂಗ್ ಡಿವೈಸಸ್ ಡೆವಲಪ್ಡ್ ಬೈ ಫ್ಲವರಿಂಗ್ ಪ್ಲಾಂಟ್ಸ್. ಸೊ sexual reproduction in flowering plants chapter ನ ಡೀಟೇಲ್ಡ್ NCERT ಅಲ್ಲಿ ಲೈನ್ ಬೈ ಲೈನ್ ಏನಿದೆಲ್ಲ ಅದನ್ನ ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಹಾಗೆ ಎವಲ್ಯೂಷನ್ದು ಇದೆ. ಓಕೆ, ನನ್ನ ಫಸ್ಟ್ ಇಯರ್ದು ಲಿವಿಂಗ್ ವರ್ಲ್ಡ್ ಇದೆ, ಅದನ್ನೆಲ್ಲ ನೋಡ್ತಾ ಇರಿ. ಯಾಕಂದ್ರೆ ಇದ್ರಲ್ಲಿ ಈ ರೀತಿ ಎಕ್ಸ್ಪೆಕ್ಟೆಡ್ ಕ್ವಶನ್ ಜೊತೆಗೆ ಓಕೆ ಮಧ್ಯದಲ್ಲಿ ಎಲ್ಲಿಂದನೂ ಕ್ವಶನ್ ನ ಕೇಳೋಂತ ಜಾಸ್ತಿ ಚಾನ್ಸಸ್ ಇರುತ್ತೆ. ಬಿಕಾಸ್ these are the chapters which is carrying high weightage. Okay, sexual reproduction in flowering plants, principle of inheritance, molecular basis of inheritance, ಇದೆಲ್ಲ high weightage chapters. Okay, so ಈಗ ಈ ಕ್ವಶನ್ ಗೆ ನಿಮಗೆ ಆನ್ಸರ್ ಈಸಿ ಆಗಿ ಗೊತ್ತಿದೆ, ಬರೀತೀರಾ. ಓಕೆ, ಸೊ ಏನಂದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತಾನೆ which is encouraging cross pollination by avoiding self pollination. ಸೊ ಯಾವ್ದಾವ್ದು ಇದೆ ಅಂತ ಹೇಳಿ 5 ಟೈಪ್ಸ್ ಇದೆಲ್ಲ ಅದನ್ನ ನೀವು ಮೆನ್ಷನ್ ಮಾಡ್ತೀರಾ. ಓಕೆ, ಅಂದ್ರೆ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. Next, draw neat label diagram of the sectional view of mammary gland. Again, this is most expected from this chapter. Okay, human reproduction alli, that is male female reproductive system. Again, this one mammary gland. Idu tumba sari 5 marks ಗೆ ಕೇಳಿದ್ದಾರೆ. ಕೆಲವೊಂದು ಸರಿ sperm ದನ್ನು ಕೂಡ 5 marks ಗೆ ಕ್ವೆಶ್ಚನ್ ನ ಕೇಳ್ತಾರೆ. Okay, sectional view of ಯಾವುದು ಇದು ಯಾವುದು ಸ್ಪರ್ಮ್ಯಾಟೋಜೆನೆಸಿಸ್ ಇಂದು ಪ್ರೋಸೆಸ್ ಆಗಿರ್ಬೋದು. ಸೊ ಅದನ್ನು ಕೂಡ ಕೆಲವೊಂದ್ಸರಿ
ಕೇಳ್ತಾರೆ. ನೆಕ್ಸ್ಟ್, ಸ್ಕಿಮ್ಯಾಟಿಕಲಿ ರೆಪ್ರೆಸೆಂಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬೈ ಟೇಕಿಂಗ್ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಇನ್ ದ ಸ್ನ್ಯಾಪ್ಡ್ರಾಗನ್ ಆಸ್ ಆನ್ ಎಕ್ಸಾಂಪಲ್. ನೋಡಿ, ಸ್ನ್ಯಾಪ್ಡ್ರಾಗನ್ 4 o'clock ಪ್ಲಾಂಟ್. ಓಕೆ, ಸೊ ಇದೆಲ್ಲ ಒಂದೇ ನೇಮ್, ಇನ್ನೂ ನೇಮ್ಸ್ನು ಕೂಡ ಇದೆ. ಓಕೆ, ಸೊ ಸ್ನ್ಯಾಪ್ಡ್ರಾಗನ್ ಅಂದ್ರೆ ಏನು, ಸ್ನ್ಯಾಪ್ಡ್ರಾಗನ್ 4 o'clock ಪ್ಲಾಂಟ್, ಇದೆಲ್ಲ ಒಂದೇ. ಓಕೆ, ಸೊ ಇಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ ಇನ್ಹೆರಿಟೆನ್ಸ್ ಆಫ್ ಫ್ಲವರ್ ಕಲರ್ ಅಂತ ಅಂದ್ರೆ ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಕ್ಲಿಯರ್ ಆಗಿ ಸ್ಟೆಪ್ ವೈಸ್ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೇಕು. ಇಟ್ಸ್ ಲೈಕ್ ಅ ಮ್ಯಾಥ್. ಓಕೆ, ಹಿಂಗೆ ಪ್ರತಿಯೊಂದು ಸ್ಟೆಪ್ಗೂ ಕರೆಕ್ಟ್ ಇದ್ರೆ ಮಾರ್ಕ್ಸ್ ಸಿಗುತ್ತಲ್ಲ, ಹಂಗೆ ಇಲ್ಲೂ ಕೂಡ ಫಸ್ಟ್ ಪೇರೆಂಟ್ಸ್ ಇನ್ ಕಾಂಬಿನೇಷನ್ ಏನಿರುತ್ತೆ. ಓಕೆ, ಸೊ ಜಿನೋಟೈಪ್ ಏನು, ಫಿನೋಟೈಪ್, ಪೇರೆಂಟ್ಸ್ ಇದು. ನೆಕ್ಸ್ಟ್ ಗ್ಯಾಮೆಟ್ಸ್ ಏನ್ ಬರುತ್ತೆ, ನೆಕ್ಸ್ಟ್ F1 ಜನರೇಷನ್ ಅಲ್ಲಿ ಏನ್ ಗ್ಯಾಮೆಟ್ಸ್ ಬರುತ್ತೆ ಅದ್ರ ಕಾಂಬಿನೇಷನ್ ಪನೆಟ್ ಸ್ಕ್ವೇರ್ ಹಾಕ್ಬಿಟ್ಟು ಏನ್ ಸಿಗುತ್ತೆ. ಅದಾದ್ಮೇಲೆ ಲಾಸ್ಟ್ಗೆ ಜಿನೋಟೈಪ್ ಮತ್ತೆ ಫಿನೋಟೈಪ್ ಬರೀತೀರಾ. ಓಕೆ, ಸೊ ಏನ್ ಸಿಗುತ್ತೆ ರೇಷಿಯೋ ಅಂತಂದ್ರೆ ದಟ್ ಈಸ್ 1:2:1. ಬರೀ 1:2:1 ಫಿನೋಟೈಪ್, 1:2:1 ಜಿನೋಟೈಪ್ ಅಂತ ಬರುತ್ತೆ ಅಷ್ಟೇ ಅಲ್ಲ, ಕರೆಕ್ಟ್ ಆಗಿ ಆನ್ಸರ್ ಬರೀಬೇಕು. ಸೊ 1:2:1 ಅಂತ ಫಿನೋಟೈಪ್ ಗೆ ಬರೀತೀರಾ ರೇಷಿಯೋ, ಬಟ್ ವಾಟ್ ಇಟ್ ಈಸ್ ಅಂತ ಗೊತ್ತಾಗ್ಬೇಕಲ್ಲ. ಸೊ ಫಿನೋಟೈಪ್ 1 ಅಂತ ಅಂದ್ರೆ ಏನು, ದಿಸ್ ಇಸ್ ರೆಡ್. ಸೊ ರೆಡ್ ಅಂತ ಮೆನ್ಷನ್ ಮಾಡಬೇಕು ಇಲ್ಲಿ. ಓಕೆ, ನೆಕ್ಸ್ಟ್ 2 ಅಂತ ಅಂದ್ರೆ ಏನು, ದಿಸ್ ಈಸ್ ಪಿಂಕ್. ನೆಕ್ಸ್ಟ್ 1 ಅಂತ ಅಂದ್ರೆ ಏನು, ದಟ್ ಈಸ್ ನಥಿಂಗ್ ಬಟ್ ವಾಟ್, ವೈಟ್. ಓಕೆ, ಸೊ ಈ ರೀತಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಜಿನೋಟೈಪಿಗೂ ಅಷ್ಟೇ 1:2:1 ಅಂತ ಬರ್ದು ಬಂದ್ರೆ ಅಲ್ಲ. ವಾಟ್ ಇಟ್ ಈಸ್, 1 ಅಂತಂದ್ರೆ ಏನ್ ಜಿನೋಟೈಪ್ ಅಂತ ಅರ್ಥ, ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ಆರ್. 2 ಏನ್ ಬಂದಿದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಓಕೆ, ಪಿಂಕ್ 2 ಬಂದಿದೆ. ನೆಕ್ಸ್ಟ್ 1 ಸ್ಮಾಲ್ ಆರ್ 1 ಬಂದಿದೆ. ಓಕೆ, ಸೊ ಈ ರೀತಿ ಬರೀತೀರಾ ಲಾಸ್ಟಿಗೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ಗ್ರಿಫಿತ್ಸ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಎಕ್ಸ್ಪೆರಿಮೆಂಟ್. ಇದರಲ್ಲಿ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಏನ್ ಕೊಟ್ಟಿದಾರಲ್ಲ ಅದನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ನೀವು ಆನ್ಸರ್ ಸೆಂಟೆನ್ಸ್ ಅಲ್ಲಿ ಅಲ್ಲಿ ಇಲ್ಲಿ ಏನೋ ವ್ಯತ್ಯಾಸ ಬಂದ್ರು, ಡಿಫರೆನ್ಸ್ ಇದ್ರೂ ನಡೆಯುತ್ತೆ. ಬಟ್ ವಾಟ್ ಯು ನೀಡ್ ಟು ರೈಟ್ ಪರ್ಫೆಕ್ಟ್ಲಿ ಇನ್ ದಿಸ್ answer is R strain infected to mice, mice live. Next, S strain infected to mice. ಆ ರೀತಿ ಏನು ಸ್ಕಿಮ್ಯಾಟಿಕ್ ಸ್ಟೆಪ್ಸ್ ಇದಲ್ಲ, ರೆಪ್ರೆಸೆಂಟೇಷನ್ ಇನ್ ಸ್ಟೆಪ್ಸ್ ಇದಲ್ಲ, ಸೊ ಅದು 4 ಸ್ಟೆಪ್ಸ್ ಕೂಡ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ತೀರಾ. ಲಾಸ್ಟ್ ಗೆ ಕನ್ಕ್ಲೂಷನ್, ಆ ಸೆಂಟೆನ್ಸ್ ಬರೀ ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್. ಸಮಥಿಂಗ್ ಇಸ್ ದಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಫ್ರಮ್, that is heat killed S strain to live R strain. Okay, that is that is the reason why this is developed, that mice developed pneumonia. Okay, so adana neevu sentence alli correct agi mention ಮಾಡಿ ಬರೀತೀರಾ. Next, what are the functions of IgIn ZYA inducer? So IgIn ಅಂತಂದ್ರೆ ಏನ್ ಮಕ್ಕಳೇ, that is inhibitor. Okay, so inhibitor in the function ಏನು ಅಂದ್ರೆ it produces repressor protein. Okay, next, lac Z gene ಅಂತ ಅಂದ್ರೆ ಏನು, it encodes for, that is Z ಅಂದ್ರೆ ಏನು, beta galactosidase. ಸೊ ಇದೇನ್ ಮಾಡುತ್ತೆ, ಲ್ಯಾಕ್ಟೋಸ್ ನ ಗ್ಲೂಕೋಸ್ ಮತ್ತೆ ಗ್ಯಾಲಕ್ಟೋಸ್ ಆಗಿ ಏನ್ ಮಾಡುತ್ತೆ, ಬ್ರೇಕ್ ಮಾಡುತ್ತೆ, ಅದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್, ಅದು ನೀವು ಫಂಕ್ಷನ್ ಕರೆಕ್ಟ್ ಆಗಿ ಬರೀಬೇಕು. ನೆಕ್ಸ್ಟ್, ವೈ ಜೀನ್ ಅಂತ ಅಂದ್ರೆ ಏನು, ದಟ್ ಈಸ್ ಪರ್ಮಿಯೇಸ್. ಏನು, ಇಟ್ ವಿಲ್ ಪರ್ಮಿಟ್ ಲ್ಯಾಕ್ಟೋಸ್ ಇನ್ಸೈಡ್ ದ ಬ್ಯಾಕ್ಟೀರಿಯಾ ಸೆಲ್. ನೆಕ್ಸ್ಟ್, ಟ್ರಾನ್ಸ್ ಅಸಿಟೈಲೇಸ್ ಅಂತ ಅಂದ್ರೆ ಇಟ್ ಈಸ್ ಅಗೇನ್ ಹೆಲ್ಪಿಂಗ್ ದೀಸ್ ಟೂ, ಯಾವುದು ಝೆಡ್ ಜೀನ್ ಮತ್ತೆ ವೈ ಜೀನ್ ಗೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್, ಈ ಇಂಡ್ಯೂಸರ್ ಅಂತ ಅಂದ್ರೆ ಏನು, it is lactose. Lactose is actually the main thing which is inducing the process of switching on and off of this operon. Okay, so adana baritira. So complete the molecular basis of inheritance in a detailed video nanu ಒಂದು 7 to 8 parts ಆಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದೀನಿ. ಸೊ ಪ್ಲೇ ಲಿಸ್ಟ್ ಗೆ ಹೋದ್ರೆ molecular base of inheritance ಅಂತ ಹೇಳಿ ನಿಮಗೆ ಹೆಡ್ಡಿಂಗ್ ಇರುವಂತದ್ದು ಪ್ಲೇ ಲಿಸ್ಟ್ ಸಿಗುತ್ತೆ, ಅದನ್ನ ನೋಡಿ. ಓಕೆ, ಸೊ ಆ ಎಲ್ಲಾ ವಿಡಿಯೋಸ್ ನೋಡಿದೀರ ಅಂತಂದ್ರೆ ಈ ಚಾಪ್ಟರ್ ಇಂದ ಬರುವಂತ ಯಾವುದೇ ಕ್ವಶನ್, ನೀಟ್ ಅಲ್ಲಿ ಬರುವಂತ ಯಾವುದೇ ಕ್ವಶನ್ ಆಗಿರ್ಬೋದು, KCT ಅಲ್ಲಿ ಬರೋದು ಅಥವಾ ಬೋರ್ಡ್ ಎಕ್ಸಾಮ್ ಗೆ ಯಾವುದೇ ರೀತಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಮಾಡ್ತೀರಾ. ಅಷ್ಟು ಕ್ಲಿಯರ್ ಆಗಿ, ಅಷ್ಟು ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದು ಅದರಲ್ಲಿ ನಿಮಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಮ್ಯೂಟೇಶನ್, ಸಾರಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಯೂಸಸ್ ಆಫ್ ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಇದು ಡೈರೆಕ್ಟ್ ಕ್ವಶನ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ ಚಾಪ್ಟರ್ ಅಲ್ಲಿ ಇರುವಂತದ್ದು. ಸೊ ನೀವು ಇದು ಪಾಯಿಂಟ್ಸ್ ವೈಸ್ ಎಕ್ಸ್ಪ್ಲೇನ್ ಮಾಡಿ ಬರೀತೀರಾ. ಮ್ಯೂಚುವಲಿಸಮ್ ಅಂದ್ರೆ ಏನು, ಎನಿ 4 ಎಕ್ಸಾಂಪಲ್ಸ್ ಆಫ್ ಮ್ಯೂಚುವಲಿಸಮ್ ಬಗ್ಗೆ ಬರೀರಿ ಅಂತ ಹೇಳ್ತಾರೆ. ಸೊ ಮ್ಯೂಚುವಲಿಸಮ್ ಡೆಫಿನೇಷನ್ ಬರೀತೀರಾ. ಸೊ ಯಾವ್ದಾವ್ದು ಎಕ್ಸ್ಪ್ಲೇನ್ ಮಾಡ್ತೀರಾ, ಲೈಕನ್ಸ್ ಅಲ್ಲಿ ಯಾವ ರೀತಿ ಅಸೋಸಿಯೇಷನ್ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ. ಓಕೆ, ಆಲ್ಗೆ ಮತ್ತೆ ಫಂಗ ಹೇಗೆ ಅಸೋಸಿಯೇಷನ್ ಆಗಿದೆ. ನೆಕ್ಸ್ಟ್, ಪೊಲಿನೇಷನ್, ಹೇಗೆ
ಪಾಲಿನೇಷನ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಮಧ್ಯ ಮ್ಯೂಚುವಲಿಸಮ್ ತೋರಿಸುತ್ತೆ. ನೆಕ್ಸ್ಟ್ ಫಿಗ್ ಮತ್ತೆ ವ್ಯಾಸ್ ಪ್ಲಾಂಟ್ ಇಂದ ಬರೀತೀರಾ. ನೆಕ್ಸ್ಟ್ ಮೈಕೋರೈಸಲ್ ಅಸೋಸಿಯೇಷನ್, ಹೇಗೆ ಫಂಗೈ ಮತ್ತೆ ಲೆಗ್ಯೂಮ್ ಪ್ಲಾಂಟ್ಸ್ ಇಂದು ಏನು ಇದೆಯಲ್ಲ ಅಸೋಸಿಯೇಷನ್, ಅದನ್ನ ನೀವು ಇಲ್ಲಿ ಹೇಳ್ತೀರಾ. ಓಕೆ, ನೆಕ್ಸ್ಟ್ ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶನ್. ಇಲ್ಲಿ 42 ಕ್ವೆಶನ್ ಏನ್ ಕೇಳಿದ್ದಾರೆ, ಜೆನೆಟಿಕ್ ಡಿಸಾರ್ಡರ್ಸ್ ಗಿವನ್ ಬಿಲೋ. ಸೊ ಏನ್ ಮಾಡ್ಬೇಕಂತೆ, ಅವರು ಕೊಟ್ಟಿದ್ದಾರೆ ಜೆನೆಟಿಕ್ ಡಿಸಾರ್ಡರ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಅದು ಯಾವ್ದು ಡಿಸಾರ್ಡರ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ನೋಡಿ, ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಅಂತ ಹೇಳ್ತಾರೆ ಫಸ್ಟಿಗೆನೆ, ಅಕರಿಂಗ್ 8% ಆಫ್ ದ ಮೇಲ್ಸ್ ಅಂಡ್ ಓನ್ಲಿ 0.4% ಆಫ್ ಫೀಮೇಲ್ಸ್ ಲೀಡಿಂಗ್ ಟು ಡಿಫೆಕ್ಟ್ ಇನ್ ಕೋನ್ ಆಫ್ ಐ. ಸೊ ಇಲ್ಲೇ ಐ ಅಂತ ಇಷ್ಟು ಹೇಳಿದ್ಮೇಲೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ್ದು, ದಟ್ ಈಸ್ ಕಲರ್ ಬ್ಲೈಂಡ್ನೆಸ್. Sex linked recessive disorder affecting a single protein involved in clotting of blood. ಬ್ಲಡ್ ಕ್ಲಾಟ್ ಆಗಕ್ಕೆ ಒಂದು ಮೇನ್ ಪ್ರೋಟೀನ್, ಅದರಿಂದ ಒಂದು ಕ್ಯಾಸ್ಕೇಡ್ ಆಫ್ ಪ್ರೋಟೀನ್ ಏನಾಗುತ್ತೆ, ಎಫೆಕ್ಟ್ ಆಗ್ಬಿಟ್ಟು ಇಲ್ಲಿ ಡಿಸಾರ್ಡರ್ ನ ತೋರಿಸುತ್ತೆ. ಅದು ಯಾವುದು ಅಂತಂದ್ರೆ ದಟ್ ಈಸ್ ಹಿಮೋಫಿಲಿಯಾ, ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಇನ್ಬೋರ್ನ್ ಎರರ್ ಆಫ್ ಮೆಟಬಾಲಿಸಮ್, ಆಟೋಸೋಮಲ್ ರಿಸೆಸಿವ್ ಟ್ರೇಟ್, ಆಟೋಸೋಮಲ್ ರಿಸೆಸಿವ್ ಅಂತ ಹೇಳ್ತಾರೆ, ಅಕ್ಯುಮುಲೇಷನ್ ಆಫ್ ಫಿನಾಲ್ಅಲನಿನ್. ಸೊ ಯಾವ ಚೈಲ್ಡ್ ಅಲ್ಲಿ ಫಿನಾಲ್ಅಲನಿನ್ ಅಕ್ಯುಮುಲೇಟ್ ಆಗ್ತಾ ಬರುತ್ತೆ, ಸೊ ಅಂತ ಡಿಸಾರ್ಡರ್ ಯಾವುದು ಅಂತಂದ್ರೆ ದಟ್ ಈಸ್ ಫಿನೈಲ್ ಕೀಟೋನ್ಯೂರಿಯಾ. ನೆಕ್ಸ್ಟ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಬ್ಲಡ್ ಡಿಸೀಸ್. ಓಕೆ, ಸಬ್ಸ್ಟಿಟ್ಯೂಷನ್ ಆಫ್ ಅಮೈನೋ ಆಸಿಡ್ ಇನ್ ಬೀಟಾ ಗ್ಲೋಬಿನ್ ಚೈನ್ ಆಫ್ ಹಿಮೋಗ್ಲೋಬಿನ್. ನೋಡಿ, ಅಮೈನೋ ಆಸಿಡ್ ಸಬ್ಸ್ಟಿಟ್ಯೂಷನ್ ಇಂದ ಬೀಟಾಗ್ಲೋಬಿನ್ ಚೈನ್ ಅಲ್ಲಿ ಏನಾಗುತ್ತೆ, ಚೇಂಜ್ ಆಗ್ಬಿಟ್ಟಿದೆ. ಸೊ ಹಂಗಾಗಿ ಇದು ಒಂದು ಬ್ಲಡ್ ಡಿಸೀಸ್ ಇದೆ. ಎಂತದ್ದು ಅಂತಂದ್ರೆ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಅಂತ ಹೇಳ್ತಾರೆ. ಸೊ ಹಿಂಗ್ ಇಷ್ಟೊಂದು ಹೇಳಿದ ತಕ್ಷಣ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಾಟ್ ಇಟ್ ಇಸ್ ಸಿಕಲ್ ಸೆಲ್ ಅನಿಮಿಯಾ. ಓಕೆ, ನೆಕ್ಸ್ಟ್ ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಬ್ಲಡ್ ಡಿಸೀಸ್, reduced rate of synthesis of globin chains of hemoglobin. So rate of synthesis ಕಡಿಮೆ ಆಗಿದೆ ಅಂತಂದ್ರೆ ಕ್ವಾಂಟಿಟೇಟಿವ್ ಎಫೆಕ್ಟ್. ಸೊ ಕ್ವಾಂಟಿಟೇಟಿವ್ ಎಫೆಕ್ಟ್ ಅಂದ್ರೆ ಇರೋದು ಯಾವುದು, ದಟ್ ಇಸ್ ಥಾಲಸೀಮಿಯಾ. ಕ್ವಾಲಿಟೇಟಿವ್ ಇರೋದು ಸಿಕಲ್ ಸೆಲ್ ಅನಿಮಿಯಾ, ಕ್ವಾಂಟಿಟೇಟಿವ್ ಇರೋದು ಥಾಲಸೀಮಿಯಾ. ಗಾಟ್ ದಿಸ್? ನಿಮಗೆ ಆ ರೀತಿನೂ ಕೂಡ ಕ್ವೆಶನ್ ಕೇಳಿದ್ದಾರೆ ಮುಂಚೆ ತುಂಬಾ ಸರಿ. ಎಕ್ಸ್ಪ್ಲೇನ್ ಅಬೌಟ್ ದ ಕ್ವಾಲಿಟೇಟಿವ್ ಅಂಡ್ ಕ್ವಾಂಟಿಟೇಟಿವ್ ಎಫೆಕ್ಟ್ ಆಫ್ ದ ಬ್ಲಡ್ ಇನ್ ಪೇಷಂಟ್ಸ್ ಅಂತ ಹೇಳಿದ್ದಾರೆ, ಯಾವ್ದು ಡಿಸಾರ್ಡರ್ ಅದು ಅಂತ. ಸೊ ಸಿಕಲ್ ಸೆಲ್ ಅನಿಮಿಯಾ ಮತ್ತೆ ಥಾಲಸೀಮಿಯಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಸೊ ಅದ್ರದ್ದು ಕಾಸ್ ಏನು, ಮತ್ತೆ ಎಫೆಕ್ಟ್ ಏನು, ಮತ್ತೆ ಅದರಲ್ಲಿ ಮೇನ್ ಯಾವ ರೀತಿ ಚೇಂಜ್ ಆಗಿರುತ್ತೆ ಅದನ್ನೆಲ್ಲದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ದ ಫ್ಲೋ ಚಾರ್ಟ್ ಶೋಸ್ ರೆಪ್ಲಿಕೇಶನ್ ಆಫ್ ದ ರೆಟ್ರೋವೈರಸ್ ಇನ್ ದ ಹೋಸ್ಟ್. ಓಕೆ, ಸೊ ಆನ್ಸರ್ ದ ಕ್ವೆಶನ್ಸ್ ಗಿವನ್ ಬಿಲೋ. ಸೊ ಈ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ, ರೆಟ್ರೋವೈರಸ್ಸಿನ ಡಯಾಗ್ರಾಮ್. ಸೊ ಅದರದ್ದೇನೆ ಇವರು ಫ್ಲೋ ಚಾರ್ಟ್ ಮಾಡಿಬಿಟ್ಟು ಕ್ವೆಶನ್ ನ ಕೇಳಿದ್ದಾರೆ. ಈಸಿ, ಯು ಕ್ಯಾನ್ ಇಂಥ ಕ್ವೆಶನ್ಸ್ ಆಗ್ಲೇ ಬಂತಲ್ಲ, ಅದು ಮತ್ತೆ ಇದು ಕ್ವೆಶನ್ಸ್ ಇದೆಲ್ಲ ಏನಂದ್ರೆ ಟೈಮ್ ಕನ್ಸಂಪ್ಷನ್ ನ ಕಡಿಮೆ ಮಾಡುತ್ತೆ. ಒಂದೊಂದು ವರ್ಡ್ ಅಲ್ಲೇನೆ ಆನ್ಸರ್ ಬರ್ದ್ಬಿಟ್ಟು ಜೈ ಅನ್ಬೋದು. ಓಕೆ, ಸೊ ಸಿ ರೆಟ್ರೋವೈರಸ್ ಇದೆ, ಅದೇನ್ ಮಾಡುತ್ತೆ, ಇಟ್ ವಿಲ್ ಇನ್ಫೆಕ್ಟ್ ನಾರ್ಮಲ್ ಸೆಲ್. ನಾರ್ಮಲ್ ಸೆಲ್ಗೆ ಇನ್ಫೆಕ್ಟ್ ಮಾಡಿದಾಗ ವೈರಲ್ RNA ಈಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಹೋಸ್ಟ್ ಸೆಲ್. ಸೊ ಒಂದು ರೆಟ್ರೋವೈರಸ್ ಇದೆ, ಅದು ನಾರ್ಮಲ್ ಸೆಲ್ಗೆ ಇನ್ಫೆಕ್ಟ್ ಮಾಡಿದಾಗ, ಇದೇ ರೀತಿ ಅಲ್ವಾ ಕೊಟ್ಟಿರೋದು NCERT ಅಲ್ಲಿ, ಇನ್ಫೆಕ್ಟ್ ಮಾಡಿದಾಗ ಅದರ RNA ಏನಾಗುತ್ತೆ, ಹೋಸ್ಟ್ ಸೆಲ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಸೊ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆದಾಗ ಇಲ್ಲಿ RNA ಇಂದ ಏನ್ ಪ್ರೊಡ್ಯೂಸ್ ಆಗುತ್ತೆ, DNA ಪ್ರೊಡ್ಯೂಸ್ ಆಯ್ತು. ಸೊ 1ಗೆ ಏನಂತ ಬರೀತೀರಾ, ವೈರಲ್ DNA. ಓಕೆ, ನೆಕ್ಸ್ಟ್ ವೈರಲ್ ಜೆನೆಟಿಕ್ ಮೆಟೀರಿಯಲ್ ಇನ್ ನ್ಯೂಕ್ಲಿಯಸ್ ಆಫ್ ದ ಹೋಸ್ಟ್. ಸೊ ಇಲ್ಲಿ ನ್ಯೂಕ್ಲಿಯಸ್ ಇರುತ್ತಲ್ವಾ, ಸೊ ಅದರಲ್ಲಿ ಈ ಜೆನೆಟಿಕ್ ಮೆಟೀರಿಯಲ್ ಏನಾಗ್ಬಿಡುತ್ತೆ, ಹೋಗ್ಬಿಡುತ್ತೆ, DNA. ಓಕೆ, ಸೊ ಆ DNA ಹೋಗ್ಬಿಟ್ಟು ಮತ್ತೆ ಏನಾಗುತ್ತೆ ಇಲ್ಲಿ ಏನು ರೆಪ್ಲಿಕೇಶನ್ ಪ್ರೊಸೆಸ್ ಆಗುತ್ತೆ. ನೆಕ್ಸ್ಟ್ ವೈರಲ್ DNA ಇನ್ಕಾರ್ಪೊರೇಟ್ಸ್ ಇಂಟು ಹೋಸ್ಟ್ ಸೆಲ್. ಸೊ ವೈರಲ್ DNA ಏನಾಗುತ್ತೆ, ಹೋಸ್ಟ್ ಸೆಲ್ ಒಳಗಡೆ ಇನ್ಕಾರ್ಪೊರೇಟ್ ಆಗುತ್ತೆ. ಇಲ್ಲಿ ಟೋಟಲ್ ಎಲ್ಲ ಪ್ರೊಸೆಸ್ ಟ್ರಾನ್ಸ್ಕ್ರಿಪ್ಷನ್ ಟ್ರಾನ್ಸ್ಲೇಷನ್ ಆಗಿ ಇಲ್ಲಿ ಮತ್ತೆ ಏನ್ ಬರುತ್ತೆ, ಹೊರಗಡೆ ಸೆಲ್ ಇಂದ ಹೊರಗಡೆ ಏನ್ ಬರುತ್ತೆ, ದಟ್ ಇಟ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್ RNA. ಓಕೆ, ಸೊ ವೈರಸ್ ಕಮ್ ಔಟ್ ಆಫ್ ದ ಹೋಸ್ಟ್ ಸೆಲ್. ಸೊ ಇಲ್ಲಿ ಏನ್ ಬಂತು, ದಟ್ ಈಸ್ ನ್ಯೂ ವೈರಲ್ RNA ಬಂತು. ಓಕೆ, ಸೊ RNA ಬಂದ್ಮೇಲೆ ಅದೇನಾಗುತ್ತೆ, ವೈರಸಸ್ ಕಮ್ ಔಟ್ ಆಫ್ ದ ಹೋಸ್ಟ್ ಸೆಲ್. ಸೊ ಹೋಸ್ಟ್ ಸೆಲ್ ಇಂದ ಹೊರಗಡೆ ವೈರಸ್ ಬಂದ್ಬಿಡುತ್ತೆ. ಸೊ ನ್ಯೂ ವೈರಸಸ್ ಕ್ಯಾನ್ ಇನ್ಫೆಕ್ಟ್. ನಾವು ದಿಸ್ ವೈರಸ್ ಓಕೆ ಕ್ಯಾನ್ ಇನ್ಫೆಕ್ಟ್ ಅದರ್ ಸೆಲ್, ಹೋಸ್ಟ್ ಸೆಲ್, ಆ ಬೇರೆ ಸೆಲ್ಗೆ ಈಗ ಮತ್ತೆ ಅದು ಇನ್ಫೆಕ್ಟ್ ಮಾಡಕ್ಕೆ ರೆಡಿ ಇರುತ್ತೆ. ಓಕೆ, ಸೊ ಇದು ಆಕ್ಚುಯಲ್ ಥಿಂಗ್. ಸೊ 1 ಮತ್ತೆ 2 ಏನು ಅಂತ ಕೇಳಿದರೆ ಫಸ್ಟ್ ಕ್ವೆಶನ್ ಅಲ್ಲಿ, ದಟ್ ಈಸ್ ಫಾರ್ 2 ಮಾರ್ಕ್ಸ್. ಸೊ ಇಟ್ ಈಸ್ ವೈರಲ್ DNA ಮತ್ತೆ ಇನ್ನೊಂದು ನ್ಯೂ ವೈರಲ್ RNA ಅಂತ ಬರೀತಾರೆ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ರೆಟ್ರೋವೈರಸ್. ರೆಟ್ರೋವೈರಸ್ ಗೆ ಎಕ್ಸಾಂಪಲ್ ಯಾವ್ದು ಹೇಳ್ತೀರಾ, HIV. ನೆಕ್ಸ್ಟ್ ನೇಮ್ ದ ಡಿಸೀಸ್ ಕಾಸ್ಡ್ ಬೈ ರೆಟ್ರೋವೈರಸ್. ಯಾವ ಡಿಸೀಸ್ ಕಾಸ್ ಮಾಡುತ್ತೆ, ಏಡ್ಸ್. ನೇಮ್ ದ ಡಯಾಗ್ನೋಸ್ಟಿಕ್ ಟೆಸ್ಟ್ ಫಾರ್ ದಿಸ್
ದಿಸ್ ಇಸ್. ಸೊ ಅದಕ್ಕೆ ಮೇನ್ ಆಗಿ ಯಾವುದು ಅಂತಂದ್ರೆ ಎನ್ಸೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ, ದಟ್ ಈಸ್ ಎಲಿಸಾ. ಫುಲ್ ಫಾರ್ಮ್ ಬರೀತೀರಾ ನೀವು. ಓಕೆ, ಸೊ ದಿಸ್ ಇಸ್ ಫಾರ್ 43rd question. Next, give reasons for the following. Restriction enzymes are called molecular scissors. ಯಾಕೆ ಇದನ್ನ molecular scissors ಅಂತ ಕರೀತಾರೆ? Because they cut the DNA at specific nucleotide sequence. ಓಕೆ, ಸೊ ಅದರಲ್ಲಿ ಎಂಡೋನ್ಯೂಕ್ಲಿಯಸ್ ಮತ್ತೆ ಎಕ್ಸೋನ್ಯೂಕ್ಲಿಯಸ್ ಎರಡು ತರ ಇರುತ್ತೆ. ಸ್ಪೆಸಿಫಿಕ್ ಆಗಿ ಕೆಲವೊಂದು ರೀಜನ್ಸ್ ಅಲ್ಲಿ ಮಾತ್ರ ಹೋಗಿ ಅದು ಕಟ್ ಮಾಡುತ್ತೆ, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ನ ಕಟ್ ಮಾಡುತ್ತೆ. ಹಾಗಾಗಿ ಅದನ್ನ ಮಾಲಿಕ್ಯುಲರ್ ಸಿಸರ್ಸ್ ಅಂತ ಕರೀತಾರೆ. DNA ligase is used in genetic engineering. ಯಾಕಪ್ಪ ಯೂಸ್ ಮಾಡ್ತಾರೆ DNA ligase? ಯಾಕಂದ್ರೆ ಇಲ್ಲಿ ಇದು ನೋಡಿ, ಯಾವುದು ಪ್ಲಾಸ್ಮಿಡ್ ಇದೆ, ಇಲ್ಲಿ ನಾವು ಫಾರಿನ್ ಜೀನ್ ನ ಇನ್ಸರ್ಟ್ ಮಾಡ್ತೀವಿ. ಸೊ ಫಾರಿನ್ ಜೀನ್ ಇನ್ಸರ್ಟ್ ಮಾಡಿದ್ಮೇಲೆ ಇಲ್ಲಿ ಏನಂದ್ರೆ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಸೊ ಇದನ್ನ ಗ್ಲೂ ಮಾಡುವಂತದ್ದು ಯಾವುದು ಅಂತ ಅಂದ್ರೆ ದಟ್ ಈಸ್ DNA ligase. ಸೊ ಅವಾಗ RDNA ಏನಾಗುತ್ತೆ, ರಿಕಾಂಬಿನೆಂಟ್ DNA ಕರೆಕ್ಟ್ ಆಗಿ ಕನ್ಸ್ಟ್ರಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್, ಚಿಲ್ಡ್ ಇಥನಾಲ್ ಈಸ್ ಯೂಸ್ಡ್ ಇನ್ DNA ಐಸೋಲೇಷನ್. ನೋಡಿ, DNA ಐಸೋಲೇಟ್ ಮಾಡಬೇಕು ಅಂತ ಅಂದ್ರೆ ಚಿಲ್ಡ್ ಇಥನಾಲ್ ಒಂದು ಸೈಡ್ ಇಂದ ಈ ರೀತಿ ಆಡ್ ಮಾಡ್ತಾರೆ. ಓಕೆ, ಸೊ ಯಾಕೆ ಆ ರೀತಿ ಚಿಲ್ಡ್ ಇಥನಾಲ್ ನೇ ಆಡ್ ಮಾಡ್ತಾರೆ ಅಂತಂದ್ರೆ, DNA ಈಸ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಸೊ ನಾವು ಅದನ್ನ ಹೊರಗಡೆ ತೆಗಿಬೇಕು ಅಂತಂದ್ರೆ ಇಥನಾಲ್ ಆಡ್ ಮಾಡ್ಬೇಕು. ಇಥನಾಲ್ ಆಡ್ ಮಾಡಿದ್ರೆ ಅದು ಇನ್ಸಾಲ್ಯುಬಲ್ ಆಗುತ್ತೆ. ಅವಾಗ DNA ಥ್ರೆಡ್ಸ್ ಏನಿರುತ್ತಲ್ಲ ಅದೆಲ್ಲ ಟ್ಯಾಂಗಲ್ ಆಗ್ಬಿಟ್ಟು ಒಂದೇ ಒಂದು ಅಗ್ರಿಗೇಟ್ ಆಗ್ಬಿಟ್ಟು ಗುಂಪಾಗ್ಬಿಟ್ಟು ಒಂದು ಟೋಟಲ್ ಥ್ರೆಡ್ ನ ಗುಂಪಿನ ತರ ಒಂದು ಎಲ್ಲಾ ಥ್ರೆಡ್ಗಳು ಟ್ಯಾಂಗಲ್ ಆಗಿರುತ್ತೆ, ಒಂದಕ್ಕೊಂದು ಸೇರ್ಕೊಂಡಾಗ ಹೆಂಗ್ ಕಾಣಿಸ್ತಲ್ಲ ಆ ತರ ಗುಂಪಾಗ್ಬಿಟ್ಟು ಅದು ಸಪ್ರೇಟ್ ಆಗುತ್ತೆ. ಓಕೆ, ಸೊ ಅವಾಗ ನಾವು DNA ನ ಏನ್ ಮಾಡ್ಬೋದು, ತೆಗಿಬೋದು. ಅದು ಪ್ರೆಸಿಪಿಟೇಟ್ ಆಗ್ಬಿಡುತ್ತೆ. ಓಕೆ, ಸೊ ಅವಾಗ ಚಿಲ್ ಇಥನಾಲ್ ಹಾಕಿದ ತಕ್ಷಣ ಒಂದಕ್ಕೊಂದು DNA ಎಲ್ಲ ಸೇರ್ಕೊಂಡ್ಬಿಟ್ಟು ಸಪ್ರೇಟ್ ಆಗಿ ಹೊರಗಡೆ ಮೇಲ್ಗಡೆ ಬರುತ್ತೆ. ಓಕೆ, ಸೊ ದಟ್ ಈಸ್ ದ ರೀಸನ್ ಇಥನಾಲ್ ಈಸ್ ಯೂಸ್ಡ್. ಅದನ್ನು ಚಿಲ್ಡ್ ಇಥನಾಲೇ ಹಾಕ್ಬೇಕು. ಓಕೆ, ನೆಕ್ಸ್ಟ್, ಸ್ಮಾಲರ್ DNA ಫ್ರಾಗ್ಮೆಂಟ್ಸ್ ಮೂವ್ ಫಾರ್ದರ್ ಇನ್ ದ ಜೆಲ್ ಸ್ಲ್ಯಾಬ್. ಸೊ ಇಲ್ಲಿ ಜೆಲ್ ಎಲೆಕ್ಟ್ರೋಫೋರ್ಸಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ ಏನಾಗುತ್ತೆ, ಬೇಗ ಬೇಗ ದೂರ ಮೂವ್ ಆಗುತ್ತೆ. ಯಾಕೆಂದ್ರೆ ಅದರ ಡೆನ್ಸಿಟಿ ಕಡಿಮೆ ಇರುತ್ತೆ. ಸೊ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಅದರ ವೇಟ್ ಕಡಿಮೆ ಇದೆ ಅಂತ ಅರ್ಥ. ಸೊ ಹಾಗಾಗಿ ಅದು ಬೇಗ ಆನೋಡ್ ಕಡೆ ಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಥರ್ಮೋಸ್ಟೇಬಲ್ DNA ಪಾಲಿಮರೇಸ್ ಈಸ್ ಯೂಸ್ಡ್ ಇನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಯಾಕೆ ಥರ್ಮೋಸ್ಟೇಬಲ್ DNA ದಟ್ ಇಸ್ ಸ್ಟಾಕ್ ಪಾಲಿಮರೇಸ್ ನೇ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, PCR ರನ್ ಆಗೋದು ತುಂಬಾ ಹೈ ಟೆಂಪರೇಚರ್ ಅಲ್ಲಿ. ಯಾಕಂದ್ರೆ ಫಸ್ಟ್ ಸ್ಟೆಪ್ ಡಿನ್ಯಾಚುರೇಷನ್ ಗೆ ಏನ್ ಬೇಕಾಗುತ್ತೆ, ಜಾಸ್ತಿ ಟೆಂಪರೇಚರ್ ಬೇಕಾಗುತ್ತೆ. ನೆಕ್ಸ್ಟ್ ಅನಿಲಿಂಗ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಓಕೆ, ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಲ್ಲಿನೂ ಅಷ್ಟೇ ಟೆಂಪರೇಚರ್ ಮೇಂಟೈನ್ ಮಾಡ್ತಾ ಬರ್ತಾರೆ. ಸೊ ಇಷ್ಟು ಹೈ ಟೆಂಪರೇಚರ್ ಅಲ್ಲಿ ಪಾಲಿಮರೈಸೇಷನ್ ಪ್ರೊಸೆಸ್ ಆಗ್ಬೇಕು ಅಂತಂದ್ರೆ ನಾವು ಪಾಲಿಮರೈಸ್ ಎಂತದನ್ನ ತಗೋಬೇಕು, ಇಂಥ ಟೆಂಪರೇಚರ್ಗೆನು ಕೂಡ ತಡ್ಕೋಬೇಕು, ವಿತ್ ಸ್ಟ್ಯಾಂಡ್ ಹೈ ಟೆಂಪರೇಚರ್. ಓಕೆ, ಅಂತ ಪಾಲಿಮರೈಸ್ ನ ತಗೊಂಡ್ಬರ್ಬೇಕು. ಅಂತ ಪಾಲಿಮರೈಸ್ ಎಲ್ಲಿರುತ್ತೆ? ಸೊ ನಾರ್ಮಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಏನಾಗುತ್ತೆ, ನಾರ್ಮಲ್ ಟೆಂಪರೇಚರ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಮಾತ್ರ ಈ ಎನ್ಸೈಮ್ ವರ್ಕ್ ಮಾಡ್ತಿರುತ್ತೆ. ಸೊ ಎನ್ಸೈಮ್ ಆರ್ ವೆರಿ ಸ್ಪೆಸಿಫಿಕ್ ಅಬೌಟ್ ಟೆಂಪರೇಚರ್, pH ಇದನ್ನೆಲ್ಲ ಫಸ್ಟ್ ಇಯರ್ ಎನ್ಸೈಮ್ ಕಾನ್ಸೆಪ್ಟ್ ಅಲ್ಲಿ ಓದಿದ್ರ, ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಗೊತ್ತಿದಲ್ಲ. ಸೊ ಹಂಗಾಗಿ ಯಾವ ಆರ್ಗಾನಿಸಮ್ಸ್ ತುಂಬಾ ಹೈ ಟೆಂಪರೇಚರ್ ಅಲ್ಲಿ ಇರುತ್ತೆ, ದಟ್ ಈಸ್ ಥರ್ಮಸ್ ಅಕ್ವಾಟಿಕಸ್. ಓಕೆ, ಇದು ಬ್ಯಾಕ್ಟೀರಿಯಾ. ಸೊ ಇದು ತುಂಬಾ ಹೈ ಟೆಂಪರೇಚರ್, ಎಕ್ಸ್ಟ್ರೀಮ್ ಆರ್ಕಿ ಬ್ಯಾಕ್ಟೀರಿಯಾ, ಹೈ ಟೆಂಪರೇಚರ್ ಅಲ್ಲಿ ಕೂಡ ಇರುತ್ತೆ. ಸೊ ಅದರಿಂದ ಪಾಲಿಮರೇಸ್ ನ ತೆಗೆದ್ಬಿಟ್ಟು ಈ PCR ಪ್ರೊಸೆಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನು ಕೂಡ ಅಷ್ಟೇ ಒಂದ್ ಲೈನ್ ಅಲ್ಲಿ ಇವೆಲ್ಲ ಒಂದ್ ಲೈನ್ ಅಲ್ಲಿ ನೀವು ರೀಸನ್ಸ್ ನ ಕೊಟ್ರೆ ನಿಮಗೆ ಇಲ್ಲಿ 5 ಮಾರ್ಕ್ಸ್ ಸಿಗುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೂ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಅಂಡ್ ಪ್ರೆಸ್ ದ ಬೆಲ್ ಐಕನ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್. ನೀಟ್ ಮತ್ತೆ KCT ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗಿರ್ಬೋದು, ಹಾಗೆ ಬೇರೆ ಬೇರೆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ರಿಲೇಟೆಡ್ ಟು ಬಯಾಲಜಿ ಫಸ್ಟ್ ಅಂಡ್ ಸೆಕೆಂಡ್ PUC ವಿಡಿಯೋಸ್ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಎಕ್ಸಾಮ್ ಅಪ್ಡೇಟ್ಸ್ ಕೂಡ ಇರುತ್ತೆ. ಸೊ ಡೋಂಟ್ ಮಿಸ್ ಎನಿ ಆಫ್ ದೀಸ್ ಫ್ರೀ ಸೋರ್ಸಸ್. ಸೊ ಮೇಕ್ ಶೋರ್ ಯು ಹ್ಯಾವ್ ಸಬ್ಸ್ಕ್ರೈಬ್ ದಿಸ್ ಅಂಡ್ ಶೇರ್ ದಿಸ್ ವಿತ್ ಯೋರ್ ಫ್ರೆಂಡ್ಸ್ ಆಲ್ಸೋ. ಸೊ ಲೆಟ್ಸ್ ಸಿ ಲಾಸ್ಟ್ ಈ ಮೇನ್ ಅಲ್ಲಿ ಏನಿದೆ, ಇದರಲ್ಲಿ ಏನಂದ್ರೆ ರೆಸ್ಟ್ರಿಕ್ಷನ್ ಸೈಟ್ ಆಫ್ EcoRI ಎನ್ಸೈಮ್. ಸೊ ಯಾವ್ದು ಡಯಾಗ್ರಾಮ್ ಕೊಟ್ಟಿದ್ರಲ್ಲ PBRT 22 ಅದ್ರ ಬದಲಿ ಈ ಕ್ವಶನ್ ನ ಕೇಳಿದ್ದಾರೆ. ಸೊ ಇದಕ್ಕೆ ಆನ್ಸರ್ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ದಿಸ್ ಇಸ್ ವೆರಿ ವೆರಿ ಈಸಿ. ಓಕೆ, ಸೊ ಚೆನ್ನಾಗಿ ಮಾಡೆಲ್ ಪೇಪರ್ 1 ವಿಡಿಯೋನು ಕೂಡ ನೋಡಿ. ನೆಕ್ಸ್ಟ್ 3 ವಿಡಿಯೋನು ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್ ಫಾರ್ ಅಪ್ಕಮಿಂಗ್ ವಿಡಿಯೋಸ್ and till then, bye bye. Prepare well for your exam.